ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಅಥಾತೋ ಜಿಜ್ಞಾಸಾ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯುಗ್ಪತಿಂ ರಮಾಯಾಃ ಜಗದಘದಹನಂಚ ವಾಸವಿ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೊತ್ತಾಯಿತು. ನ ಚ ತತ್ರ ತತ್ರ ಮುಕ್ತ ಏಕದೇಶ ಮಾತ್ರೇಣ ಭವತಿ ಮುಕ್ತಿ. ಒಂದೊಂದು ಕಡೆ ಒಂದು ವಿಷಯ ಹೇಳಿರ್ತಾರೆ, ಎಲ್ಲದನ್ನು ಸೇರಿಸ್ಕೋಬೇಕೆ ಹೊರತು ಅಷ್ಟು ಮಾತ್ರ ಅಂತ ತಿಳ್ಕೊಂಡ್ರೆ ಅದು ಸಿದ್ಧಾಂತ ಆಗೋದಿಲ್ಲ ಅಂಥೇಳಿ ಇಲ್ಲಿರ್ತಕ್ಕಂಥ ಎಲ್ಲೆಲ್ಲಿ ಸೇರಿಸ್ಕೋಬೇಕಾಗಿದ್ದರೆ ಅಂತ ಪ್ರಶ್ನೆ ಬಂತೀಗ. ಎಲ್ಲೆಲ್ಲಿ ಸೇರಿಸ್ಕೋಬೇಕು ಮತ್ತು ಯಾವ್ಯಾವುದೋ ಸೇರಿಸ್ಕೊಳಕ್ಕೆ ಹೋಗಬಾರ್ದು. ಸಮನ್ವಯ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇವತ್ತು, ಯಾವುದೋ ಮತ್ತದೇನೋ ಸೇರಿಸ್ತಕ್ಕೆ ಹೋಗ್ತಾರೆ. ಅದೆಲ್ಲ ಅಲ್ಲ. ಅಪೌರುಷೇಯ ವೇದೇಶು ವಿಷ್ಣು ವೇದೇಶು ಚೈವಹಿ. ಅಪೌರುಷೇಯ ವೇದಗಳಲ್ಲಿ ಹಾಗೂ ವಿಷ್ಣು ವೇದಗಳಲ್ಲಿ, ವ್ಯಾಸಕೃತವಾದ ಮಹಾಭಾರತ ಪುರಾಣಾದಿಗಳಲ್ಲಿ ಸರ್ವತ್ರ ಯೇ ಗುಣಾ ಪ್ರೋಕ್ತಾ, ಅಲ್ಲೇನು ಗುಣಗಳನ್ನು ಹೇಳಿರ್ತಾರೋ, ಜೊತೆಗೆ ಸಂಪ್ರದಾಯ ಆಗತಾಶ್ಚೈ, ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದಂಥ ವಿಚಾರಗಳೇನಿರ್ತವೆ, ಸರ್ವೈ ತೈ ಸಹ ವಿಜ್ಞಾಯ ಯೇ ಪಶ್ಯಂತಿ ಪರಂಹರಿಂ. ಇವತ್ತೆಷ್ಟು ನಾವು ಸತ್ಶಾಸ್ತ್ರ ಏನೇ ಸಿಕ್ಕರೂ ಕೂಡ ಅದರಿಂದ ಉಪಯುಕ್ತ ವಿಷಯ ಸೇರಿಸ್ಕೊಂಡ್ಬಿಡ್ಬೇಕು. ಗೊತ್ತಾಯ್ತಾ? ಬೇರೆ ಅದರ ಜೊತೆ ಸಮನ್ವಯ ಮಾಡೋಕ್ಕೆ ಹೋಗಬಾರ್ದು. ಹಾಂ ಸತ್ಸಂಪ್ರದಾಯ ಬರ್ತೀನಿ ಹೇಳ್ತೇವೆ. ರಾಯರು ಬರೀತಾರಲ್ಲ, ಅನಾದಿ ಕಾಲದಿಂದ ಬಂದಂಥ ವೈಷ್ಣವ ಸತ್ಸಿದ್ಧಾಂತ ಪರಂಪರಾ ಪ್ರಾಪ್ತವಾದ ವಿಚಾರ ಅಂಥೇಳಿ. ಆ ಸಂಪ್ರದಾಯ, ಗುರುಗಳು, ಅವರ ಅನುಷ್ಠಾನ, ಅದರಲ್ಲಿ ಸಂಪ್ರದಾಯ ಭೇದ ಬೇರೆ ಇರುತ್ತೆ. ಕೆಲವು ಕಡೆ ಮನೆಗೆ ಸಂಪ್ರದಾಯ ಬೇರೆ ಇರುತ್ತೆ. ಅವೆಲ್ಲ ವೈಯಕ್ತಿಕ. ಅಷ್ಟರ ಮಟ್ಟಿಗೆ ಅವ್ರು ಉಳಿದವರಿಗೆಲ್ಲ ಅದು, ಅವರಿಗೆ ಮಾತ್ರ ಅದು. ಇದನ್ನೆಲ್ಲ ಅರ್ಥ. ಅದಕ್ಕೆ ಹೇಳಿದ್ದು ಕುಲಧರ್ಮ ಪ್ರಣಸ್ಯ ಕುಲಧರ್ಮಾಶ್ಚ ಶಾಶ್ವತಃ. ಸನಾತನ ಧರ್ಮಗಳು ಕುಲಧರ್ಮಗಳು ಅಂತ ಮಾಡಿದ್ದಾರಲ್ಲ, ಅದೇ ವಿಶೇಷ. ಇದೆಲ್ಲ ಹೊಂದಿಸ್ಕೋಬೇಕು. ಬೇರೆದಾದರೆ ಬಿಟ್ಟುಬಿಡ್ಬೇಕಾದ್ರೆ ಬೇರೆ ಸಂಪ್ರದಾಯ ತ್ಯಾಜ್ಯ. ಅದು ಶಾಸ್ತ್ರೀಯ ಸಂಪ್ರದಾಯ, ಸತ್ಸಂಪ್ರದಾಯ ಮಾತ್ರ ಗ್ರಾಹ್ಯ ಹೊರತು ಯಾರೋ ಏನೋ ಮಾಡ್ತಾರೆ ಅಂತೇಳಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ವೈಸ್ತೈ ಸಹ ನಿಯಮ ಇದು ಮಾಡಿಕೊಳ್ಳೇಬೇಕು. ಕೆಲವು ವಿಷಯವನ್ನು ಬರೆಯೋದೇ ಇಲ್ಲ, ಊರಲ್ಲಿ ಹೇಳ್ತಾರೆ ಕೆಲವು. ಎಲ್ಲೆಲ್ಲ ಸೇರಿಸ್ಕೊಳ್ಳೋದು ಅಂದರೆ ಏನು, ಅದು ಅಧ್ಯಾಹಾರ ಮಾಡ್ಕೊಳ್ಳೋದು, ಅಂಡರ್ಸ್ಟುಡ್ ಅಂತೀವಲ್ಲ ಹಾಗೆ ಅಷ್ಟೇ ಹೊರತು ಅಧ್ಯಾಹಾರ ಬೇರೆ, ಇದು ಬೇರೆ. ಇದು ಹೊಸ ವಿಷಯ. ಇದು ಆ್ಯಕ್ಚುಲಿ ಹೊಸ ವಿಷಯನೇ, ಬರೆದಿಲ್ಲ, ಎಲ್ಲೂ ಬರೆದಿಲ್ಲ. ಅದಲ್ಲ ಅಧ್ಯಾಹಾರ, ಅದು ಪ್ರಮಾಣನೇ, ಪ್ರತ್ಯೇಕ ಪ್ರಮಾಣನೇ ಹೊರತು ಇದಲ್ಲ. ಆ ಸೇರಿಸ್ಕೊಂಡು ಪ್ರತ್ಯೇಕ ವಾಕ್ಯ ಬೇರೆ, ಅಧ್ಯಾಹಾರ ಮಾಡ್ಕೊಳ್ಳೋದು ಬೇರೆ ಅಂತೀವಲ್ಲ ಹಾಗೆ. ಅದು ಎಲ್ಲ ಎರಡಕ್ಕೂ ಸಂಪ್ರದಾಯ ಯಾವಾಗಲೂ ಶಾಸ್ತ್ರಕ್ಕೆ ಪ್ರಾಧಾನ್ಯ. ಸಂಪ್ರದಾಯ ಅನ್ನೋದು ಆ ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಶಾಸ್ತ್ರ ಬಿಟ್ಟುಬಿಡೋದೆ. ಅನುಗುಣವಾದ ಸಂಪ್ರದಾಯ ಮಾತ್ರ ಸಂಪ್ರದಾಯ ಆಗುತ್ತೆ ಹೊರತು ಬೇರೆ ಸಂಪ್ರದಾಯ ಅಂತ ಕರಿಬಾರದು. ಅದೇ ನೆನ್ಪಿಟ್ಕೋಬೇಕಾದ್ರೆ. ಸರ್ವೈಸ್ತೈ ಸಹ ವಿಜ್ಞಾಯ. ಇವರು ಎಷ್ಟೋ ಜನ ಸಂಪ್ರದಾಯ ಅಂತ ಹೇಳ್ಬಿಟ್ಟು ನಿಷಿದ್ಧ ಕಾರ್ಯಗಳನ್ನೆಲ್ಲ ಮಾಡ್ತಾರೆ. ಮದುವೆ ಕಾಲಕ್ಕೆ ಏನೇನೋಗಳನ್ನೆಲ್ಲ ಮಾಡ್ತಾರೆ. ಅವೆಲ್ಲ ಯಾವ ಶಾಸ್ತ್ರದಲ್ಲೇ ಹೇಳಿಲ್ಲ ಅದನ್ನು. ಅಂಥದ್ದನ್ನು ಬಿಟ್ಟುಬಿಡ್ಬೇಕು ಹೊರತು ಅದು ಗ್ರಹಣ ಮಾಡ್ತೀವಿ ಅಂತ ಹೊಂಚ್ಕೊಳ್ಳೋದು, ಅದು ಯಾರು ಹೇಳಿದ ಅವ್ರ ಮೇಲೆ ಇದು ಮಾಡಿಕೊಡೋದು, ಹಾಗೆಲ್ಲ ಮಾಡಬಾರ್ದು. ಪ್ರಮಾಣ ರೂಲ್ ತೋರಿಸಿದ ತಕ್ಷಣ ಮತ್ತೆ ಮಾತಾಡಬಾರ್ದು. ಗೊತ್ತಾಯ್ತಾ? ರೂಲ್ ಹೇಳಿದ ಮೇಲೆ ಅದು ಬೈಂಡಿಂಗ್. ಅದು ಅರ್ಥ ಆಯ್ತಾ? ಆ ರೂಲ್ ಇಲ್ಲ, ನಿಮ್ಗೆ ಆಪ್ಷನ್ ಇದೆ, ಅವ ಮಾಡ್ಬೋದು ಅಷ್ಟೇ ಹೊರತು
ತಲೆ ತೋಚಿದ್ದೆಲ್ಲನೂ ಒಪ್ಲಕ್ಕೂ ಬರೋದಿಲ್ಲ, ರೂಲನ್ನು ಬಿಡ್ಲಿಕ್ಕೂ ಬರೋದಿಲ್ಲ. ರೂಲನ್ನ ಅರ್ಥ ಮಾಡ್ಕೋಬೇಕು, ಅದು ವಿಚಾರ ಬೇರೆ. ಆದರೆ ಅದನ್ನು ಮಾಡಕ್ಕೆ ಬರೋದಿಲ್ಲ, ನೆಗೆಟ್ ಮಾಡೋಕ್ಕಾಗಲ್ಲ. ಏನೋ ಹಾಂ, ಅದು ತಪ್ಪು, ಅದೆಲ್ಲ ತಪ್ಪು. ಕೆಲವು ವಿಷಯ ಮಾಡಬೇಕು ಅಂಥೇಳಿ ಸಂಪ್ರದಾಯ ಬಿಟ್ಟೋಗಿದ್ರೆ ಸೇರಿಸ್ಕೋಬೇಕಲ್ಲ. ಹಾಂ, ಅದು ಬೇರೆ. ವರಮಹಾಲಕ್ಷ್ಮಿ ಇರುತ್ತೆ, ಕೆಲವು ಶುಕ್ರವಾರ ಗೌರಿ ಇರುತ್ತೆ, ಅವೆಲ್ಲ ಅದು ಸರಿ ಅಂತ ತಪ್ಪಲ್ಲ, ಅದು ಗೊತ್ತಾಯ್ತಾ? ಅದು ಹೇಳಿದ್ನಲ್ಲ, ಅಲ್ಲ ಪೂರ್ತಿ ಉಪವಾಸ ವ್ರತನೇ ಮಾಡಬಾರ್ದು ಅಂಬೋದು ಇಲ್ಲೇ ಇಲ್ಲ ಶಾಸ್ತ್ರದಲ್ಲಿ. ಅಲ್ಲಿ ವೈವಿಧ್ಯ ಇದೆ, ಗೊತ್ತಾ? ವಿಷ್ಣು ಪಂಚಕಾದಿಗಳು ಸ್ಪೆಷಲ್, ಅದು ಬಿಟ್ಟುಬಿಡಿ ಮುಗಿದೋಯ್ತು. ಕೆಲವು 5 ಶುಕ್ರವಾರ ಮಾಡ್ತಾರೆ, ಪೂರ್ತಿ ಪ್ರತಿ ಶುಕ್ರವಾರ ಮಾಡ್ತಾರೆ, ವರಮಹಾಲಕ್ಷ್ಮಿ ಮಾತ್ರ ಮಾಡ್ತಾರೆ, ಅದು ತಪ್ಪಲ್ಲ, ಅವರ ಪದ್ಧತಿ ಅಷ್ಟೇ. ಲಕ್ಷ್ಮೀ ಪೂಜೆ ಬಿಟ್ಟಿಲ್ಲ ಅವರು, ಗೊತ್ತಾಯ್ತಾ? ಆದರೆ ಈ 4 ವಾರ ಮಾಡೋದು ಬೇರೆ, 1 ವಾರ ವಿಶೇಷ ಮಾಡೋದು ಬೇರೆ ಅಷ್ಟೇ ಹೊರತು ಅದು ದೋಷ ಅಲ್ಲ. ಲಕ್ಷ್ಮೀ ಪೂಜೆ ಮಾಡೋ ಪದ್ಧತಿ ನಮ್ಮಲ್ಲಿ ಇಲ್ಲ, ಅದೆಲ್ಲ ಹೇಳಬಾರ್ದು. ಅದು ತುಂಬ ಜನ ಹಾಗೆ ಮಾಡ್ತಾರೆ, ಅದು ನಿಷಿದ್ಧ. ಅದು ಎಷ್ಟೋ ಜನ ಕೆಲವು ಶಾಂತಿ ಮಾಡಿಕೊಳ್ಳೋ ಸಂಪ್ರದಾಯ ಇಲ್ಲ ಅಂತಾರೆ, ತಪ್ಪದು. ವಿಧಿ, ಅದು ವಿಧಿ ಇದ್ದಿದ್ದನ್ನು ತಪ್ಪಿಸ್ಕೊಳ್ಳೋಕೆ ಬರೋದಿಲ್ಲ. ಯಾತೋ ಕಾರಣಕ್ಕೆ ಬಿಟ್ಟಿರ್ತಾರೆ ಅವ್ರು, ಪಾಪ ಅದು ಬಿಟ್ಟು ಸಂಪ್ರದಾಯ ಆಗಬಾರ್ದು. ಬಿಟ್ಟಿಲ್ಲ, ತಪ್ಪದು. ಅದು ಯಾವ 4 ಜನ ಬಿಟ್ಟಿರ್ತಾರೆ, ಯಾವುದೋ ಕಾರಣ ಪಾಪ ಅನನುಕೂಲ ಏನೋ ಆಗಿರುತ್ತೆ, ಅದನ್ನು ನೋಡಿ ನಾವು ಬಿಟ್ಟುಬಿಡೋಕೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಅದು ಮೂಢ ಸಂಪ್ರದಾಯ ಹೇಳೋದ, ಅದು ಮೂಢ ಸಂಪ್ರದಾಯ ಅಂತೀವಲ್ಲ, ಹಾಗೆ ಅದನ್ನೆಲ್ಲ ಫಾಲೋ ಮಾಡಬಾರ್ದು. ಹೌದು, ಸಂಪ್ರದಾಯ ಚೆನ್ನಾಗಿ ತಿಳಿದವರು ಅಂತ ಅರ್ಥ. ಸಂಪ್ರದಾಯನ ತಿಳಿದವ್ರನ್ನ ಕೇಳಬೇಕು ಅಂತಾರಲ್ಲ, ಹಾಗೆ. ಹೌದು, ಎಲ್ಲ ಜ್ಞಾನಿಗಳು ಸಂಪ್ರದಾಯಕ್ಕೆ ಹೋಗಿದ್ದಾರೆ. ಸಂಪ್ರದಾಯ ಹೆಣ್ಣಿನೆಲ್ಲ ಪುಸ್ತಕದಲ್ಲಿ ಬರೆಯೋದಿಲ್ಲ ಅದನ್ನು. ಹಾಂ, ಈ ಕೀ ಎಲ್ಲ ಹಾಕೋದೆಲ್ಲ ಹೇಳ್ಕೊಡ್ತಾರೆ, ಎಲ್ಲಿ ಇಡ್ತೀವಿ ಅಂತ ಹೇಳೋದಿಲ್ಲ, ಅದು ಬೇಕಾದವ್ರು ಮಾತ್ರ ಹೇಳ್ತಾರೆ. ಕಂಡವ್ರು ಹೇಳಿದ್ರೆ ಕೀ ಅರ್ಥನೇ ಇಲ್ಲ. ಎಲ್ಲದನ್ನು ಅದಕ್ಕೆ ಹೇಳ್ತೀವಿ, ಎಲ್ಲದನ್ನು ಹೇಳಬಾರ್ದು, ಏನು ಹೇಳದೇ ಇರಬಾರ್ದು. ಆ ಕಾಲಕ್ಕೆ ಎಷ್ಟು ಬೇಕೋ ಆ ರೀತಿ ಹೇಳ್ತಾ ಹೋಗಿರಬೇಕು, ಸಮಯ ಸಂದರ್ಭ ನೋಡ್ಕೊಂಡು ಹೇಳಬೇಕು. ಸಂಪ್ರದಾಯ ಮತ್ತು ರಹಸ್ಯ, ಅದಕ್ಕೆ ಅವ್ರು ಹೇಳಿದರು ಅಚ್ಯುತಪೇಷ್ಟರಿಗೆ, ಈ ಸಂಪ್ರದಾಯ ಸರಿ ಇಲ್ಲ, ಬಿಟ್ಬಿಡಿ ಅಂದರೆ ಮಾಡ್ಲಿಕ್ಕೆ ಹೋಗಬೇಡಿ. ನನಗೂ ಅಲ್ಲ, ನಮ್ಮ ಗುರು ಯಾರಿಗೂ ಅಪ್ರೋಷ್ಟ ಜ್ಞಾನ ಆಗೇ ಇಲ್ಲ, ಇದರಿಂದ ಅದು ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ನೋಡಿ ಸಂಪ್ರದಾಯ ಬಿಟ್ಟರು ಅವರು. ಅಲ್ಲ, ನೀವು ಬಿಡಿ ಅಂತಂದು ಹೇಳಿದರು, ಸರಿಯಾದ ದಾರಿ ಗೊತ್ತಿಲ್ಲ, ಹುಡುಕಿ ಅಂತ ಹೇಳಿದರು. ತಿಳ್ಕೊಂಬಿಟ್ಟಿರ್ತಾರೆ, ತಂದೆ ಹಾಗೆ ಹೇಳಿದರು, ಗೊತ್ತಾಯ್ತಾ? ಇದು ಸರಿ ಇಲ್ಲ, ಇದೆಲ್ಲ ಕೂಡ. ಅದಕ್ಕೆ ನೀವು ಸರಿಯಾಗಿ ವಿಷಯ ತಿಳ್ಕೊಬೇಕು. ನನಗೂ ಗೊತ್ತಿಲ್ಲ ಸರಿ, ಇದು ತಪ್ಪು ಅಂತ ಅಷ್ಟು ಗೊತ್ತೇ ಹೊರತು ಸರಿ ದಾರಿ ಗೊತ್ತಿಲ್ಲ, ಅದು ಹುಡುಕಬೇಕು ಅಂತೇಳಿ ಅವರಿಬ್ಬರು. ಒಬ್ಬ ಯತಿ ಹೇಳಿದ್ದು, ಗೃಹಸ್ಥರಾಗಿ ಮಗನಿಗೆ ಹೇಳಿದ್ದು. ಇದ್ರ ಬಂದೇ ಹೇಳಿಬಿಟ್ರೆ ಏನಾಗ್ತಿತ್ತು, ಯತಿಗಳಿಗೆ ಮಾತ್ರ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಆಗ್ತಿತ್ತು. ಎಲ್ಲರಿಗೂ ಜವಾಬ್ದಾರಿ ಇದೆ. ನಚ ತತ್ರ ಮುಕ್ತ ಏಕದೇಶ ಜ್ಞಾನ ಮಾತ್ರೇಣ ಮುಕ್ತಿ, ಇದೆಲ್ಲ ಸೇರಿಸ್ಕೊಂಡ್ಮೇಲೆ ಪರ್ಫೆಕ್ಟ್ ಆಗುತ್ತೆ. ತೇಷಾಮೇವ ಭವೇನ್ ಮುಕ್ತಿ. ಕೆಲವು ದಾಸಾಹಿತ್ಯ ಓದೋದಿಲ್ಲ ಅಂತ, ದಾಸಾಹಿತ್ಯದಲ್ಲಿ ಎಷ್ಟೋ ವಿಚಾರಗಳು ನಮಗೆ ಇದರಲ್ಲಿ ಪ್ರಿಂಟೆಡ್ ಇದರಲ್ಲಿ ದಾಸಾಹಿತ್ಯ ಸಿಗೋದಿಲ್ಲ, ಅವರು ಬರೆದಿದ್ದಾರೆ ಅಂತ ತಿಳ್ಕೊಂಡವರು ಅಂತ ಹೇಳಿಬಿಟ್ರೆ ಪುನಃ ಗ್ರಾಹ್ಯ. ಅದು ವಿರೋಧ ಬಂದಾಗ ಗ್ರಾಹ್ಯ ಅಲ್ಲ, ಪ್ರಮಾಣ ಇದೇನೆ, ಆದರೆ ವಿರೋಧ ಬರೋದಿಲ್ಲ. ಅದನ್ನ ಅರ್ಥ ಮಾಡಿಕೊಂಡು ದಾಸಾಹಿತ್ಯವನ್ನು ಯಾರ್ಯಾರೋ ಬರೆದ ದಾಸಾಹಿತ್ಯ ಅಲ್ಲ, ಈ ಮಧ್ಯೆ ಅಧಿಕೃತವಾಗಿರಬೇಕು. ಅಧಿಕೃತವಾಗಿ ಯಾರು ತಿಳ್ಕೊಂಡು ಹೇಳಿರ್ತಾರೆ, ಅವ್ರ ಬಗ್ಗೆ ಒಂದು ಚಕಾರ ಕೂಡ ವ್ಯತ್ಯಾಸ ಆಗದಂತೆ ಬರೀತಾರೆ. ದೇಶ ಬರ್ತಾ ಏನಾಯ್ತು, ಕಾಪಿ ಮಾಡೋದು ದಾಸಾಹಿತ್ಯ ಅಂತ ಹೇಳೋದು, ಗೊತ್ತಿಲ್ಲದೆ ಇರೋದು ಮಾಡೋದು, ಅದೇ ದೊಡ್ಡ ಇದು ಹೇಳಿಬಿಟ್ರೆ ನಮ್ಮದೇ ಸಿದ್ಧಾಂತ. ನಮ್ಮನ್ನು ಬೈತೀರಿ ದಾಸಕೂಟ ಅಂತ ಬೇರೆ ಇಶ್ಯೂ ಕೊಟ್ಟವರು. ನಮ್ಮಲ್ಲಿ ಜಾತಿವಾದ ಬರುತ್ತಲ್ಲ, ಹಾಗೆ ಇದೊಂದು ಕೂಟವಾದ ಶುರುವಾಗ್ತದೆ. ಮಾಡಬಾರ್ದಾಗಲ್ಲ. ಪ್ರಮಾಣ ಅಂದರೆ ಪ್ರಮಾಣ ಅಷ್ಟೇ. ತಸ್ಮಾದ್ ಅವ್ಯಕ್ತಾದಪಿ ಪರತ್ವೇನ ಜ್ಞೇಯ ನಚಾತ್ರ ಜೀವ ಉಚ್ಯತೆ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತಿ ಇತಿ ಮುಕ್ತತ್ವಾತ್. ಇದರಿಂದ ಆಗೋದೆಲ್ಲ ರಸ ತಿಳ್ಕೊಬೇಕು. ರಸ ಅಂದರೆ ಪರಮಾತ್ಮನೇ, ಅಷ್ಟಮೋ ರಸ ಅಂತ ಬಂತಲ್ಲ, ಅಷ್ಟೇ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯ ಆತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹೀಗೆ ಈ ಸಾಧನೆಗೆ ದೊಡ್ಡ ಇದು ನಮ್ಮ ಡೈಲಿ ಚಾಲೆಂಜ್. ಇದು ಒಂದು ಹೇಳಬೇಕು ಹೇಳಬಾರ್ದು ಅಂತ ಬುದ್ಧಿ ಹೇಳುತ್ತೆ, ಗೊತ್ತಾಯ್ತಾ? ಈ ಮಾಡೋದು ಬೇಡ ಅಂತ ಹೇಳಿ ಅದನ್ನೆಲ್ಲ ಗೆಲ್ಲಬೇಕಾದ್ರೆ ಇಂಟರ್ನಲ್ ಫೈಟ್. ಅದು ಹೊರಗೆ ಗೊತ್ತಾಗೋದಿಲ್ಲ. ತಾಕಲಾಟ ಅಂತೀವಲ್ಲ, ಹಾಗೆ ತಾಕಲಾಟ ಹೊರಗಿಂದಲ್ಲ, ಏನಂತಾರೆ ಅದಕ್ಕೆ, ಅದು ಹೊಡೆದಾಟ, ಇದು ತಾಕಲಾಟ, ಗೊತ್ತಾಯ್ತಾ? ಹೊರಗೆ ಮಾಡಿದರೆ ಹೊಡೆದಾಟ ಆಗುತ್ತೆ, ಒಳಗೆ ಮಾಡಿದರೆ ತಾಕಲಾಟ. ಮನಸ್ಸಿನಲ್ಲಿ ದ್ವಂದ್ವ, ಅದು ಒಂದು ಮಾಡೋದು ಬಿಡೋದು. ಹಾಗಾಗಿ ಯಾವುದು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಅವಾಯ್ಡ್ ಮಾಡೋದನ್ನು ಹುಡುಕ್ತಾರೆ. ಅದಕ್ಕೆ ಸಂಪ್ರದಾಯ ಹುಡುಕ್ತಾರೆ, ಯಾವುದಾದ್ರು ಅವಾಯ್ಡ್ ಮಾಡೋದೇ ಹುಡುಕಬಾರ್ದು, ಮಾಡೋದಕ್ಕೆ ಹುಡುಕ್ಬೇಕು, ಯಾವಾಗ ಬಿಡೋದಕ್ಕಲ್ಲ. ಜಹಿ ಶತ್ರು ಮಹಾಬಾಹೋ, ದೊಡ್ಡ ಶತ್ರು ಇದು. ನನ್ನ ಕೈಲಿ ಆಗುತ್ತಾ ಅಂದರೆ ಮಹಾಬಾಹೋ, ನಿನ್ನ ಕೈಲಿ ಆಗುತ್ತೆ ಅಂತ. ಇಷ್ಟು ಗಟ್ಟಿಬಿಟ್ಟಾಗಿದ್ದೀರಿ ಮಾಡಿರಿ ಅಂತಾರಲ್ಲ, ಹಾಗೆ ಮಹಾಬಾಹೋ. ಇದು ಮಾತು ಎಲ್ಲ ಯೋಗ್ಯರಿಗೆಲ್ಲ ಅನ್ವಯ. ಯಾರಿಗೆ ಒಳ್ಳೆಯವರಿಗೆ ಪರಮಾತ್ಮ ಮಾಡು ಅಂತ ಹೇಳಿರ್ತಾನೆ, ಮಾಡೋಕ್ಕೆ ಬರುತ್ತೆ, ಶಕ್ತಿ ಕೊಟ್ಟಿದ್ದೇನೆ ಅಂತ ಅರ್ಥ. ಹೇಳಿಲ್ಲ ಅಲ್ಲಿ ಹೋಗ್ಬಾ ಅಂತ ಸರ್ಕಾರ ಕಳಿಸಿದ್ರೆ TAD ಎಲ್ಲ ಕೂಡ ಏರ್ಪಾಡು ಮಾಡ್ತಾರೆ ಅವರು ಸೇರಿದ್ದು. ನಾನು ದುಡ್ಡಿಲ್ಲ ಅಂತ ಹೇಳಿದ್ರೆ ನಿನ್ನ ದುಡ್ಡಿರೋ ಬೇಡ, ನಮ್ಮ ದುಡ್ಡಿರೋ ಅಂತ ಹೇಳ್ತಾರೆ. ಶಕ್ತಿ ದೇವರು ಕೂಡ ಶಕ್ತಿ, ಅಯ್ಯೋ ಅಂತಃ ಪ್ರವೇಶ. ಆದ್ದರಿಂದ
ಶಕ್ತಿ ಇಲ್ಲ ಅನ್ನೋ ಮಾತು ಅದು ಎಸ್ಕೇಪಿಸಮೇ ಹೊರತು ಪ್ರಮಾಣ ಅಲ್ಲ. ಶಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಕಾಮರೂಪ, ಕಾಮದ ಹೆಸರಿನ ಶತ್ರು ಇದು. ಕಾಮ ಎಂಬುದು ಉಪಲಕ್ಷಣ. ಈ ಅರಿಷಡ್ವರ್ಗ, ಅದಕ್ಕೆ ಅರಿಷಡ್ವರ್ಗ, ಆ ಶತ್ರುಗಳ 6 ಶತ್ರುಗಳ ಗುಂಪು ಒಂದು ಕರೆದುಬಿಟ್ಟಿದ್ದಾರೆ. ಮಹಾಬಾಹೋ ಕಾಮರೂಪಂ ದುರಾಸದಂ. ಅದು ಸುಲಭ ಅಲ್ಲ ಇದು ಗೆಲ್ಲೋದಕ್ಕೆ, ಅದು ಹತ್ತಿರ ಹೋಗೋದೇ ಕಷ್ಟ, ಆದರೆ ಸರಿಯಾಗಿ ಮಾಡಿದರೆ ಆಗುತ್ತೆ ಅಂತ ಹೇಳ್ತಾರೆ. ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಅವಿಜ್ಞಾಯ, ಇವತ್ತು ಹಠ ಇದ್ದ ಮಾಡ್ತಾನೆ, ಬದರಿಗೆ ಹೋಗಿರ್ತಾನೆ, ಅಲ್ಲಿ ಕಾಫಿ ಮಾಡ್ತಾನೆ, ಬಿಡೋದಿಲ್ಲ. ಯಾಕೆ? ಅವ್ನು ಬೇಕು, ಅವನಿಗೆ ಬೇಕಾದ್ರಿಂದ ಏನೂ ಇಲ್ಲ. ಯಾಕೆ ಕಂಡವ್ರು ಕೇಳಿ ಇದ್ರ ಮಾಡಿ ಏನೋ, ಇಲ್ಲಿ ಬಂದಾಗ ಕೇಳೋ ಅಭ್ಯಾಸ ಇರಬೇಕಿಲ್ಲ ಅಂತಾರೆ. ತುಳಸಿ ಕೇಳೋ ಅಭ್ಯಾಸ ಇಲ್ಲ, ಅದನ್ನು ಬೇಡ ಅಭ್ಯಾಸ ಇದೆ ಅವನಿಗೆ. ಅಂದರೆ ಅಲ್ಲಿ ಹೊಟ್ಟೆ ತನಗೆ ಬೇಕಾಗಿದೆ, ಎಂಥ ಕಷ್ಟಪಟ್ಟರು ಮಾಡ್ತಾರೆ. ಅಂದರೆ ಗೊತ್ತಾಯಿತು, ಬೇಡವಾದ ಮನೆ ಸುಖವಾಗಿದ್ದರೂ ಕೂಡ ಎಲ್ಲ ಅನುಕೂಲ ಇದ್ದರೂ ಕೂಡ ಆಗೋದಿಲ್ಲ ಅಂತ ಅದು ಮನಸ್ಸಿಲ್ಲ. ಅದಕ್ಕೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಅದಕ್ಕೆ ಇಲ್ಲಿ ಇಷ್ಟೇ ಹೇಳಿಬಿಟ್ಟು ಹೌದು, ಒಳಗಿನ ಗುಟ್ಟು ಬಿಟ್ಟುಕೊಡಲಿಲ್ಲ ಕೃಷ್ಣ. ಇಷ್ಟೆಲ್ಲ ಹೇಳಿದ, ಒಳಗಿಂದ ಹೇಳಲಿಲ್ಲ. ಏನಂದರೆ ಅಭಿಮಾನಿ ದೈತ್ಯರಿದ್ದಾರೆ, ಅದನ್ನು ಹೇಳೋದಕ್ಕೆ ಹೋಗಲಿಲ್ಲ. ಬೇರೆ ಕಡೆಯಿಂದ ತಿಳ್ಕೊಬೇಕಾದ್ರೆ, ಬೇರೆ ಕಡೆ ಯೋಜನೆ ಮಾಡ್ಕೋಬೇಕು. ಒಂದು ಹೇಳಿಬಿಟ್ಟಿದ್ದಾರೆ ವ್ಯಾಸರೂಪದಿಂದ, ಅಭಿಮಾನಿ ವ್ಯಪದೇಶ. ಜಡಕ್ಕೇನಾದರೂ ಕರ್ತೃತ್ವ ಹೇಳಿದರೆ ಅದಕ್ಕಲ್ಲ ಅದು. ಯಾಕೆ? ಅಭಿಮಾನಿಗೆ ಅಂತ ಅರ್ಥ. ಆಫೀಸ್ನಿಂದ ಕೆಲಸ, ಆಫೀಸ್ ಜಡ ಪದಾರ್ಥ, ಆಫೀಸ್ನಾಗ ಕೆಲಸ ಆಗುತ್ತೆ. ಸಂಡೇ ಆಫೀಸ್ ಯಾಕೆ ಕೆಲಸ ಆಗೋದಿಲ್ಲ ನಿಮಗೆ? ರಾತ್ರಿ ಯಾಕೆ ಆಗೋದಿಲ್ಲ ಅಂದರೆ ಆಫೀಸರ್ ಇಲ್ಲ. ಅಭಿಮಾನಿ ದೇವತೆ ಇಲ್ಲದೆ ಹೋದರೆ ಕೆಲಸ ಆಗೋದು. ಆಫೀಸೇ ಓಪನ್ನೇ ಇದೆ, ಸಂಬಂಧಪಟ್ಟವನು ಬಂದಿಲ್ಲ, ಕೆಲಸ ಆಗಲಿ. ಅದು ಅಭಿಮಾನಿ ದೇವತೆ ಅಂದನು. ಕೇಶ್ವರ್ಕರ್ ಅಭಿಮಾನಿ ದೇವತೆ, ಆ ಪಕ್ಷಕ್ಕೆ, ಆ ಫೈಲಿಗೆ ಅವನೇ ಅಭಿಮಾನಿ ದೇವತೆ ಇದ್ದಾಗ. ಅದು ದೇವತೆಯನ್ನು ನೋಡ್ಕೋಬಾರ್ದು, ದೈತ್ಯನ ನೋಡ್ಕೋಬಾರ್ದು ಅಷ್ಟೇ. ಅವಿಜ್ಞಾಯ ಪರಂ ಮತ್ತಃ ಇದಕ್ಕೆ ನಾ ಶತ್ರುನ ಎಲ್ಲೋ ಹೊರಗೆ ಹುಡುಕ್ತಾ ಇರ್ತೇವೆ. ಆ್ಯಕ್ಚುಲಿ ಶತ್ರು ಹೊರಗಡೆ ಇಲ್ಲ, ಎಲ್ಲಿದೆ ಅದು? ಒಳಗಿದೆ. ಒಳಗೆ ಕಳ್ಳಗ ಬಂದಾದ ಮೇಲೆ ಹೊರಗೆ ಬೀಗ ಹಾಕಿ ಉಪಯೋಗ ಇಲ್ಲ. ಇನ್ನೂ ಅವನಿಗೆ ಅನುಕೂಲ ಆಯ್ತು ಅದರಿಂದ. ಬೀಗ ಹಾಕಿದರೆ ಅವನಿಗೆ ಅನುಕೂಲ, ಯಾಕಂದ್ರೆ ಸೇಫ್ ಆಗಿಬಿಟ್ಟು ಅವನು. ಇನ್ನೊಬ್ಬರು ಒಂದು ಹೆಲ್ಪ್ ಮಾಡೋಕ್ಕೂ ಬರಲ್ಲ, ಹಾಗಾಗಿಬಿಡುತ್ತೆ. ಅದಕ್ಕೆ ಯಾವಾಗ ಒಳಗಿನ ಶತ್ರುಗಳು ಭಾರಿ ಡೇಂಜರ್, ಅಂತಃಶತ್ರು ಅಂತ ಕರೀತಾರಲ್ಲ. ಹೊರಗಿನ ಶತ್ರುಗೆ ಒಂದು ಟೈಮಿಂಗ್ಸ್ ಅಂತ ಇರುತ್ತೆ, ಬಾಗಿಲು ಹಾಕ್ಲಿಕ್ಕೆ ಬರುತ್ತೆ, ಬೀಗ ಹಾಕ್ಬೋದು. ಒಳಗಿನ ಶತ್ರು ಏನೂ ಮಾಡೋಕ್ಕೆ ಬರೋದಿಲ್ಲ. ಕೆಲವು ಇರ್ತಾರೆ, ನಮ್ಮ ತುಂಬ ಜನ ಪೇಪರಲ್ಲಿ ಬರ್ತಿರುತ್ತೆ, ಸ್ವಲ್ಪ ಕಷ್ಟ ಇದೆ, ರಾತ್ರಿ ಮಲ್ಕೊಳ್ಳೋ ಜಾಗ ಕೊಡಿ ಅಂತ ಹೇಳೋದು. ಕೊಟ್ಟು ಮಲಿಕೆ ಬತ್ತಿ ಇವ್ರು ಮಲಿಗೆ ತಷ್ಟು ಎದ್ಬಿಟ್ಟು ಎಲ್ಲ ಬಿಡಿಸೋಡೋಗ್ಬಿಡ್ತಾರೆ. ಅಲ್ಲ, ಒಳಗಿದ್ದಾನು, ಅದು ಬಾಲ್ತೆ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಅದಕ್ಕೆ ಅಂತಃಶತ್ರುಗಳು ಭಾರಿ ಡೇಂಜರಸ್. ಅದು ತಿಳಿತಾ? ಇಬ್ಬರು ಡೇಂಜರಸ್ಸೇ ಅಂತಃಶತ್ರುಗಳು. ಅದಕ್ಕೆ ದಾಯಾದಿ ಕಲಹ ಅಂತಾರಲ್ಲ, ಒಳಗಿದ್ದು ಗಲಾಟೆ ಮಾಡೋದು, ಅದು ತುಂಬ ಆಶ್ಚರ್ಯ. ಅದು ಹೆಚ್ಚು ಮಾರಕ, ಅದು ವಂಶನೇ ಹಾಳು ಮಾಡಿಬಿಡುತ್ತೆ ಎಷ್ಟೋ ಸಲ. ಕುರುವಂಶ ದುರ್ಯೋಧನ ವಂಶ ಪೂರ್ತಿ ಹೋಯ್ತಲ್ಲ ಹಾಗೆ. ಅವಿಜ್ಞಾಯ ಪರಮ್ಮತ್ತೋ ಜಯ ಕಾಮಸ್ಯ ವೈಕುತಃ ಇತಿ ಚ. ಉಳಿದವ್ರು ಮಾಡಿದ ಅರ್ಥ ತಪ್ಪು ಅಂತ ಹೇಳೋದಕ್ಕೆ ಕೇಳ್ತಾರೆ. ದೇವರನ್ನು ತಿಳಿಯದ ಹೊರತು ಕಾಮಜಯ ಸಾಧ್ಯ. ರಾಮನ ಭಕ್ತರಾಗದ ಹೊರತು, ಅದಕ್ಕೆ ರಾಮನಾಮವನ್ನು ನುಡಿ ಕಾಮಕ್ರೋಧೋಬ ಬಿಡಿ. ಕತ್ಲು ಹೋಗಲಿಕ್ಕೆ ಈ ಬಂಗಾರದ ರಾಶಿ ತಂದಿಟ್ಟರೂ ಹೋಗೋದಿಲ್ಲ, ಟನ್ಗಟ್ಟೆ ಬಂಗಾರ ಇಟ್ಟರೂ ಹೋಗೋದಿಲ್ಲ. ಒಂದಿಷ್ಟು ಬೇಗ ದೀಪ ತಂದರೆ ಹೋಗ್ಬಿಡು. ಗೊತ್ತಾಯ್ತಾ? ಜ್ಞಾನದೀಪೇನ ಭಾಸ್ವತ. ಇದಕ್ಕೆಲ್ಲಕ್ಕಿರೋ ಒಂದೇ ದಾರಿ ಅಂದ್ರೇನು? ಜ್ಞಾನ. ಯಾರು ಜ್ಞಾನ? ಅವಿಜ್ಞಾಯ ಬ್ರಹ್ಮಜ್ಞಾನ. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಅದಕ್ಕೆ ಲಿಂಕ್ ಆಯ್ತು. ಈಗ ಬ್ರಹ್ಮಸೂತ್ರ ಕನೆಕ್ಟ್ ಆಗ್ತದೆ. ಯಾಕೆ? ಬೇರೆಯದರಿಂದ ಆಗೋದಿಲ್ಲ. ಆದ್ದರಿಂದ ಕಾಮಜಯ ಮಾಡಲಿಕ್ಕೆ ಬ್ರಹ್ಮ ಜಿಜ್ಞಾಸನೆ ಮಾಡಬೇಕು. ಬ್ರಹ್ಮ ಯಾರೋ ತಾನೇ, ಮತ್ತಃ ಅಂತ ಹೇಳ್ತಾರೆ. ಪರಂ ಮತ್ತಃ ಜಯಂ, ನಾನೇ ಪರಬ್ರಹ್ಮ, ನನ್ನಿಂದ ಅನುಗ್ರಹ ಆಗಬೇಕಾದ್ರೂ ಸಾಧ್ಯ ಇಲ್ಲ. ಕಾಮಸ್ಯ ವೈಕುತಃ ಜಾತಃ ಪರಮ. ಅದಕ್ಕೇನೆ ಕೃಷ್ಣ ಈಗ ಕಾಲನೇಮಿ ಇದ್ದಾನೆ, ಯಾರವನು ಕಂಸ. ಅವನು ಕೊಲ್ಲಕ್ಕೆ ಯಾರಿಗಾಯಿತು? ಕೃಷ್ಣನಿಗೆ. ಅದು ಯಾರೀಗ? ಕೃಷ್ಣನೇ. ಸೊ ಕಾಮದ ಅಭಿಮಾನಿ ದೈತ್ಯನನ್ನು ಕೊಲ್ಲಲಿಕ್ಕೆ ಬೇರೆಯವ್ರಿಗೆ ಆಗಲಿಲ್ಲ, ಬ್ರಹ್ಮಾದಿಗಳ ವರ ಇತ್ತು ಅವನಿಗೆ, ಕೃಷ್ಣನಿಂದ ಮಾತ್ರ ಸಾಧ್ಯ ಆಯಿತು. ಸೊ ಭಾಗವತ ದಶಮಸ್ಕಂದದ ಕಂಸ ವಧೆಗಿದು ಅಂತರಾರ್ಥ ಆಯಿತು. ಕಂಸ ಅಂದರೆ ಕಾಮ, ಅವನ ಕಾಲನೇಮಿ ಅಂದರೆ 1000 ತಲೆ. 1000 ತಲೆ ಅಂದರೆ 1000 ಬೈಕೆಗಳು. ಅವನು ಎಲ್ಲಿ ಕೂತಿದ್ದಾನೆ? ಸಿಂಹಾಸನ ಕೂತಿದ್ದಾನೆ. ಅವನು ಕೊಡೋ ಜಾಗ ಅಲ್ಲದು. ಗೊತ್ತಾಯ್ತು? ಅಲ್ಲಿ ಕೂತಿದ್ದಾನೆ. ಕೃಷ್ಣ ಏನು ಮಾಡಿ ಎಳೆದು ತಾನು ಕೊಡ್ತಾನೆ, ಅವನು ಕೆಳ ಬಿಸಾಕಿಬಿಟ್ಟು ಕೊಡ್ತಾನೆ. ಅದಾಗಬೇಕು. ಈ ಬೇರೆ ಸೀಟ್ನಲ್ಲಿ ಕೂತರೆ ಸಿಟ್ಟು ಬಂದು ಇಳಿಸ್ತಾರೆ. ದೇವರು ಕೂಡ ಜಾಗ ಹೃದಯ ಮೊಸರಾಪರಿ ಅಂತ ಹೇಳಿದರೆ ನಮ್ಮ ದೇಹ. ಹೃದಯ ಅಂದರೆ ಸಿಂಹಾಸನ. ಅಲ್ಲಿ ಕಾಮ ಕೂತ್ಬಿಟ್ಟಿದೆ, ಮನಸ್ಸಿನಲ್ಲಿ ಕಾಮ ಕೂತ್ಬಿಟ್ಟಿದೆ. ಅಲ್ಲಿ ಯಾರು ಕೊಡಬೇಕು? ದೇವ್ರು ಕೊಡಬೇಕು. ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಅದು ನಿಜವಾಗ್ಲೂ ದೇವ್ರಿಗೆ ಅಭಿಷೇಕ ಅಂತ ಹೇಳಿದರೆ, ಇಲ್ಲಿರೋ ದೇವ್ರ ಮನುಷ್ಯಕ್ಕೆ ಮಾಡೋದು ಬರ್ಲಿಕ್ಕೆ ಬರೋದಿಲ್ಲ ಅಂಥೇಳಿ ಆವಾಹನೆ ಮಾಡಿ ಅಲ್ಲಿ ಮಾಡೋದು. ಗೊತ್ತಾಯ್ತಾ? ಸ್ನಾನ ಕಾಲಕ್ಕೆ ಸ್ನಾನ ಮಾಡಬೇಕಾದ್ರೆ ಪುರುಷ ಸೂಕ್ತೇನ ಸಿಂಚೇತ್ ಹರಿಂಸ್ಮರಣ ಅಂತ ಹೇಳಿರೋದ್ರಿಂದ ಒಳಗಿರೋ ದೇವರಿಗೆ ಅದಷ್ಟು ಸ್ನಾನ ಮಾಡೋ ಅನುಸಂಧಾನವೂ ಆಗಿರಬೇಕು. ಊಟ ಮಾಡಬೇಕಾದ್ರೆ ಪ್ರತಿ ತುತ್ತು ಕೂಡ ಪ್ರಾಣಾಯ ಸ್ವಹ. ಅದು ಮಾಡ್ತಾ ಕೂತ್ರೆ ಆಗಲ್ಲ ಅಂಥೇಳಿ ಇದು ಮಾಡಿಬಿಟ್ಟು ಬಿಡ್ತಾರೆ ಅಷ್ಟೇ ಹೊರತು ನಿಜವಾಗ್ಲೂ ಪ್ರತಿ ತುತ್ತನ್ನು ಹೇಗೆ ಸ್ವೀಕಾರ ಮಾಡಬೇಕು? ಆ ಸ್ವಾಹಕಾಂಗ, ಅದು ಸ್ವಾಹ, ಇದು ಜಠರಾಗ್ನಿ. ಇದು ಅಗ್ನಿಯಲ್ಲಿ ಮಾಡಿದರೆ ಹೋಮ, ಅದಕ್ಕೆ ಪ್ರಾಣಾಗ್ನಿಹೋತ್ರ ಅಂತ ಕರೀತಾರೆ. ಪ್ರಾಣ ಅಗ್ನಿಯಲ್ಲಿ ಮಾಡ್ತಕ್ಕಂಥ ಹೋಮ, ಅದೇ ಭೋಜನ.
ಭೋಜನ ಅಂದರೂ ಒಂದೇ, ಪ್ರಾಣಾಗ್ನಿಹೋತ್ರ ಅಂದರೂ ಒಂದೇ. ಅದೆಲ್ಲ ತಿಳ್ಕೊಂಡಾಗ ನಾವು ಊಟ ಮಾಡೋದ್ರಲ್ಲಿ ಏನಾಯ್ತು, ಯಜ್ಞ ಆಯ್ತು. ಇಲ್ದವ್ರು ಏನಾಗ್ತಿತ್ತು, ಊಟ ಆಗಿಬಿಡ್ತದೆ. ಯಜ್ಞನೇ ಊಟ ಆಗಿಬಿಡ್ತದೆ. ಎಡಗೈಲಿ ಕಾಫಿ ಕುಡ್ಕೊಡೋದು, ಇವ್ರು ಹೋಮ ಅಂತ ಹಾಕ್ತಾರೆ. ಪುರೋಹಿತರು ಹಾಗೆ ಇರ್ತಾರೆ, ಇವರು ಹಾಗೆ ಇರ್ತಾರೆ, ಇಬ್ಬರು ಕೂಡ. ಇದು ಭಾರಿ ಅನ್ಯಾಯ, ಹಾಗೆಲ್ಲ ಆಗಬಾರ್ದು. ಅದಕ್ಕೆ ಮಾತಾಡಬಾರ್ದು, ಜಾತಕ್ಕೆ ಹೇಳ್ತಾರೆ. ಹೋಮಕಾಲಕ್ಕೆ ಮಾತಾಡಬಾರ್ದು. ಹೋಮಕಾಲಕ್ಕೆ ಮಾತಾಡಿದ್ರೆ ಏನು ಗೊತ್ತಾ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಮತ್ತೆ ವ್ಯಾವೃತ್ತಿ ಹೋಮ ಮಾಡ್ಬೇಕು. ಮತ್ತೆ ಒಂಚೂರು ಮಾತಾಡೋಂಗಿಲ್ಲ. ಊಟ ಯಜ್ಞ ಅದಕ್ಕೆ ಮಾತಾಡಬಾರ್ದು. ಮತ್ತು ಸ್ನಾನ ಒಂದು ಯಜ್ಞ, ಸ್ನಾನ ಕಾಲಕ್ಕೆ ಮಾತಾಡಬಾರ್ದು. ಇವು ಸ್ನಾನ ಕಾಲಕ್ಕೆ ಸಿನಿಮಾ ಹೇಳ್ಕೊಂಡು ಸ್ನಾನ ಮಾಡ್ತಿರ್ತಾರೆ, ಅದು ಮಾಡೋಂಗಿಲ್ಲ. ತೆಗಿಬಾರ್ದು ನಾನೆಲ್ಲ ಕೂಡ. ಈಗ ಯಾತಕ್ಕೆ ಊಟಕ್ಕೆ ಭೋಜನ ಕಾಲಕ್ಕೆ ಮಾತಾಡಬಾರ್ದು ಅಂತ ಗೊತ್ತಾಯ್ತಾಗ. ಯಾವ್ದು ಮಾತಾಡ್ಬೋದು? ಸುಮ್ಮನೆ ಇರಬೇಕಂದ್ರೆ ಮಂತ್ರ ಹಿಡ್ದು ಹೋದರೆ ಮಂತ್ರ ಬಿಟ್ಟು ಹೇಳೋದು. ಶಾಸ್ತ್ರ ವಿಚಾರ ಚರ್ಚೆ ಮಾಡ್ಬೋದೇ ಹೊರತು ಬೇರೆ ವಿಷಯ ಮಾತಾಡೋದು. ಆ ಮನೆ ವಿಷಯ ಎಲ್ಲ ತಗೊಂಡ್ಬಿಡ್ತಾರೆ, ಯಾವುದೋ ಒಂದು ತಗೊಂಡು ಅದು ಊಟ ಬಿಟ್ಟು ಎದ್ದೋಗ್ಬಿಟ್ಟು ಏನೋ ಗಲಾಟೆ ಆಗಿಬಿಡ್ತಾರೆ. ಅವೆಲ್ಲ ಮಾಡಬಾರ್ದು. ದೇವರಿಗೆ ಸಂಬಂಧಪಟ್ಟ ವಿಚಾರ ಮಾತಾಡೋದು. ಕಾಮ ಒಳ್ಳೆ ಕಾಮ ಆತ. ಕಾಮ ಅಂದರೆ ಕಾಲನೇಮಿ ಅಂತ ಇಷ್ಟೊತ್ತು ಹೇಳಿದ್ದೇನೀಗ. ಕಾಲನೇಮಿ, ಕಾಲನೇಮಿ ಇವನಲ್ಲ. ಈ ಕಾಮ ಒಳ್ಳೆ ಕಾಮ. ಇದು ಕೆಟ್ಟವರಿಗೆ ಕೆಟ್ಟ ಕೆಲಸ ಮಾಡ್ತಾನೆ ಈ ಕಾಮ. ಅದು ಒಳ್ಳೆಯದಕ್ಕೆ ಒಳ್ಳೆ ಕಾಮನೇ. ಕಾಮ ಶಬ್ದ ಬರೀ ಕಾಮ ಅಂತ ತೊಗೊಂಡ್ರೆ ಇಂದ್ರಕಾಮರು. ಇಲ್ಲಿ ಬಂದಿರೋ ಕಾಮ ಅದಲ್ಲ. ಈ ಅದಕ್ಕೆ ಹೇಳಿದ್ದು ಶತ್ರುಂ ಕಾಮಂ ಅಂತ ಹೇಳಿದರು. ಕಾಮರೂಪಂ ಶತ್ರುಂ ಅಂದರು. ಆ ಕಾಮ ಶತ್ರು ಅಲ್ಲ, ಆ ಕಾಮ ಶತ್ರು ಅಲ್ಲ. ಆದ್ದರಿಂದ ಈ ಕಾಮ ಅದು ನಿಷಿದ್ಧವಾದಾಗ ಶತ್ರು, ಅದು ವಿಹಿತವಾದಾಗ ಶತ್ರು ಅಲ್ಲ. ಅವಿಜ್ಞಾಯ ಪರಮ್ಮತ್ತೋ ಜಯ ಜಯಶ್ಚ ಜಯ ಕಾಮಸ್ಯ ವೈ ಕುತಃ ಇಂಪಾಸಿಬಲ್ ಅಂತರ್ಥ. ಹೇಗೆ ಸಾಧ್ಯ ಅಂದರೆ ಆಗೋದೇ ಇಲ್ಲ ಅಂತ. ಅತಃ ಪರಮಾತ್ಮ ಜ್ಞಾನಮೇವಾತ್ರ ವಿವಕ್ಷಿತಂ. ಉಳಿದೋನೇ ಅರ್ಥ ಮಾಡಿಕೊಂಡ್ರು ನೋಡಿದ್ರೆ ಜೀವಜ್ಞಾನ ಸಾಕು, ಕಾಮಜ್ಞಾನ ಸಾಕು ಅಂತ ಹೇಳಿದ್ರು. ಪ್ರಣವನವರು ಸಹ ಅಂತ ಬಂದು ಬುದ್ಧೇ ಪರತಸ್ಸು ಸಹ. ನಿನ್ನೆ ಹೇಳಿದೆ, ಸಹ ಅಂದರೆ ಅವನು ಅಂತ ಅರ್ಥ ಅಲ್ಲ, ದೇವರು ಅಂತ ಅರ್ಥ. ಯಾಕೆ? ಸಾರತ್ವಾತ್ ಸಹ ಶ್ರೀರತ್ ಕಟಾಕ್ಷ ಬಲವತಿ ಸಾ ಶ್ರೀ. ಸಾ ಅಂದರೆ ಸ್ತ್ರೀಯರಲ್ಲಿ ಸರ್ವೋತ್ತಮಳು ಅಂತ ಅರ್ಥ. ಅವಿಜ್ಞಾಯ ಪರಮ್ಮತ್ತೋ ಅತಃ ಪರಮಾತ್ಮ ಜ್ಞಾನಮೇವಾತ್ರ ವಿವಕ್ಷಿತ. ಪರಮಾತ್ಮ ಜ್ಞಾನ ಅಂದರೂ ಒಂದೇ, ಬ್ರಹ್ಮಜ್ಞಾನ ಅಂದರೂ ಒಂದೇ. ಆತ್ಮಾನಂ ಮನಃ ಆತ್ಮನಾ ಬುದ್ಧ್ಯ. ಆತ್ಮಾನಂ ಮನಃ ಆತ್ಮನಾ ಬುದ್ಧ್ಯ ಎರಡು ಪದ ಇದೆ ಇಲ್ಲಿ. ಸಂಸ್ತಭ್ಯ ಆತ್ಮಾನಂ ಆತ್ಮನ. ಒಂದು ಆತ್ಮ ಅಂದರೆ ಮನಸ್ಸು, ಇನ್ನೊಂದು ಆತ್ಮ ಅಂದರೆ ಬುದ್ಧಿ. ತಿಳಿಯೋದು ದೇವರನ್ನ. ಒಂದೊಂದಕ್ಕೂ ಸಂಬಂಧ ಇದೆ. ಬುದ್ಧಿಯಿಂದ ಮನಸ್ಸನ್ನು ನಿಯಂತ್ರಣ ಮಾಡಿ ದೇವರನ್ನು ಆಧಾರಣೆ ಮಾಡ್ತಾ ಶಕ್ತಿಯಿಂದ ಏನು ಮಾಡೋಕ್ಕೆ ಬರುತ್ತೆ, ಈ ಕಾಮನ್ ಗೆಲ್ಲಕ್ಕೆ ಬರುತ್ತೆ. ಅದು ಸಾಧ್ಯ ಇಲ್ಲ. ಯಾರೋ ಆಕ್ಯುಪೈ ಮಾಡಿರ್ತಾನೆ ಮನೇನ, ಅವನು ತಾನು ನೋಡಿದ್ರೆ ಬಿಡೋದಿಲ್ಲ. ಕೋರ್ಟ್ ಆರ್ಡರ್ ತಂದರೆ ತಪ್ಪು ಕೂತಿರ್ತಾನೆ. ಕೋರ್ಟ್ ಆರ್ಡರ್ ಪ್ಯಾಕಿಂಗ್ ಇದೆ, ಏನು ಮಾಡ್ತಾರೆ, ಆಗ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ ಇವನಿಗೆ, ಗೊತ್ತಾಯ್ತಾ. ಆದರೆ ಇಲ್ಲದೆ ಹಾಗೆ ಮಾಡಿದರೆ ಅಪರಾಧ. ನಿಂದೊಂದು ಪ್ರೂವ್ ಮಾಡಿ ಆಮೇಲೆ ನೋಡಿ ಅಂತ ಹೇಳಬೇಕು. ಆದ್ದರಿಂದ ದೇವರನ್ನು ಆರಾಧನೆ ಮಾಡಿ ಹೊರಟಾಗ ಆಗ ಕಾಮ ಜಯ ಸುಲಭ ಹೊರತು ಇಲ್ಲದವರು ಸುಲಭ ಆಗೋದಿಲ್ಲ. ಆವಾಗ ಕಾಮಕ್ಕೆ ಜಯ, ಕಾಮ ಜಯ ಆಗೋದಿಲ್ಲ, ಕಾಮಕ್ಕೆ ಜಯ ಆಗುತ್ತೆ, ಗೊತ್ತಾಯ್ತಾ. ಇವನೇ ಜಯ ಆಗಬೇಕಾದ್ರೆ ಹಿಂದೆ ಭಗವಂತನ ಸ್ಮರಣೆ ಇರಬೇಕು. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ಭಗವದ್ಗೀತಾ ಭಾಷ್ಯೆ ತೃತೀಯೋ ಅಧ್ಯಾಯ. ಬುದ್ಧೇ ಪರಸ್ಯ ಮಾಹಾತ್ಮ್ಯಂ ಕರ್ಮಭೇದೋ ಮೂರರ ಕೊನೆ. ಹಾಂ, ಭಾಳ ದೊಡ್ಡದೇನಿಲ್ಲ. ಸರ್ವೇಭ್ಯ ಪ್ರವರಾ ದೇವಾ ರುದ್ರಾದ್ಯಾ ಇಂದ್ರಿಯಾತ್ಮಕಾ. ಹಿಂದಿನೆಲ್ಲ ಆಗಿದೆ. ತೇಭ್ಯೋ ಮನೋಭಿಮಾನೀತು ರುದ್ರಸ್ತಸ್ಮಾತ್ ಸರಸ್ವತಿ ಬುದ್ಧ್ಯಾಧಿಕಾ ತತು. ಆ ಶ್ಲೋಕಕ್ಕೆ ಅರ್ಥ ಹೇಳಿದರು. ಏನು ಏವೆಂಬ ಇಂದ್ರಿಯಾಣಿ ಪರಾಣ್ಯಾಹೋ ಶ್ಲೋಕಕ್ಕೆ ತಾತ್ಪರ್ಯ ಹೇಳ್ತಾ, ಸರ್ವೇಭ್ಯ ಪ್ರವರಾ ದೇವಾ ಇಂದ್ರಾದ್ಯಾ. ಇಂದ್ರಾದಿಗಳು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು. ಇಂದ್ರಿಯಾತ್ಮಕಾ, ಅದಕ್ಕೆ ಇಂದ್ರಿಯಾಣಿ ಪರಾಣ್ಯಾಹೋ ಹೇಳಿದ್ರಲ್ಲ, ಫಸ್ಟ್ ಇಂದ್ರಿಯಾಣಿ ಅದು ಇಂದ್ರಿಯಾಭಿಮಾನಿ ದೇವತೆಗಳು. ಅದರಲ್ಲಿ ಅಲ್ಟಿಮೇಟ್ ಅವರಲ್ಲಿ ಅಂದರೆ ಇಂದ್ರದೇವರು. ಅವ ಮೇಲೆ ತೇಭ್ಯೋ ಮನೋಭಿಮಾನೀತು, ಮನೋಭಿಮಾನಿ ರುದ್ರದೇವರು. ರುದ್ರ ತಸ್ಮಾತ್ ಬುದ್ಧಿಭಿಮಾನಿ ದೇವತೆ ಸರಸ್ವತೀ ದೇವಿ. ಸರಸ್ವತಿ ಭಾರತೀಯರು. ಬುದ್ಧಾತ್ಮಿಕ ತಥೋ ಬ್ರಹ್ಮ, ಆಮೇಲೆ ಬ್ರಹ್ಮದೇವರು ವಾಯುದೇವರು. ಮಹಾನಾತ್ಮ, ಮಹಾನಾತ್ಮ ಅಂದ್ರೇನು, ಮಹತ್ತತ್ವದ ಅಭಿಮಾನಿ ದೇವತೆಗಳು ಅಂತ ಅರ್ಥ. ಆತ್ಮ ಪರಃ ಸ್ಮೃತಃ. ಆಮೇಲೆ ಯಾರು, ಅವ್ಯಕ್ತ ರೂಪ ಮಹಾಲಕ್ಷ್ಮೀ. ಅವ್ಯಕ್ತ ಅಂದರೆ ಮಹಾಲಕ್ಷ್ಮೀ, ವರ ಶ್ರೇಷ್ಠಳು. ತಾತೋ ಅಥೋ ಹರಿಹಿ ಸ್ವಯಂ. ಅವ್ರ ಮೇಲೆ ಯಾರಿದ್ದಾರೆ ಅಂದರೆ ಸರ್ವೋತ್ತಮ ದೇವತೆ. ತತತ್ಸಮೋ ಅಭ್ಯಧಿಕೋ ವೇತಿ ಹ್ಯಾನುಪೂರ್ವಿ ಪ್ರಕೀರ್ತಿತ. ಅದೇ ಸಾಕಾಷ್ಠ
ಸಾ ಪರಾಗತಿ ಅಂದರೆ ನ ತತ್ಸಮೋ ಅಧಿಕೋ ವಾ ಇತಿ ಅನುಪೂರ್ವಿ ಪ್ರಕೀರ್ತಿತ. ಇದು ಅನುಪೂರ್ವಿ. ಯಥಾಕ್ರಮ ಪ್ರಬೋಧೇನ ನಾಶ್ಯಾ ಕಾಮಾದಿಶತ್ರವಃ ಪ್ರಾಪ್ಯತೆ ಚ ವರಂ ಪರಂ ಸ್ಥಾನಂ ವಿಷ್ಣೋ ಅತುಲ ಮಂಜಸ ಇತಿ. ಈ ರೀತಿ ತಾರತಮ್ಯ ಜ್ಞಾನ ಇದ್ದರೆ ಮಾತ್ರ ಕಾಮಾದಿ ಶತ್ರು ಜಯ ಸಾಧ್ಯನೇ ಹೊರತು ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಕಾಮಾದಿ ಜಯಕ್ಕೇನು ಬೇಕೋ ತಾರತಮ್ಯ ಜ್ಞಾನ ಬೇಕು. ನಾವು ನೋಡೋದಕ್ಕೆ ಈಗ ತಾರತಮ್ಯ ಎಲ್ಲಿ ಉಪಯೋಗ ಆಗುತ್ತೆ ಗೊತ್ತಾಗುತ್ತೆ. ತಾರತಮ್ಯ ಎಲ್ಲಿ ಉಪಯೋಗ ಆಗುತ್ತೆ ಅಂದರೆ ಸಾಧನೆ ಭಾರಿ ಉಪಯುಕ್ತ ತಾರತಮ್ಯ. ನಮಗೆ ಎಲ್ಲಿ ಲೋಕದಲ್ಲಿ ಎಲ್ಲಿ ಗೊತ್ತಾಗುತ್ತೆ ಯಾವ ಕೋರ್ಟ್ಗಿಂತ ಯಾವ ಕೋರ್ಟ್ ದೊಡ್ಡದು ಗೊತ್ತಾಯ್ತಾ? ತಾರತಮ್ಯ ಇದೆ. ಇವನೇನು ಮಾಡ್ತಾರೆ, ಹೈಕೋರ್ಟ್ ಅವಳನ್ನು ತೋರಿಸ್ತಾರೆ, ಈ ಕೋರ್ಟ್ ಆರ್ಡರ್ಗಳನ್ನು ತೋರಿಸ್ತಾ ಇದ್ದಾರೆ, ನಕ್ಕು ಬಿಡ್ತಾರೆ, ಇಗ್ನೋರ್ ಮಾಡಿಬಿಡ್ತಾರೆ. ಮೇಲಿಂದ ಇದೆಯಲ್ಲ ಮುಗಿಯಿತು. ಇವನು ಹೈಕೋರ್ಟ್ ತೋರಿಸೋ ಸುಪ್ರೀಂ ಕೋರ್ಟ್ ತೋರಿಸ್ತಾರೋ ಅವಾಗ ದೊಡ್ಡದಾಯ್ತು. ಅದು ಪ್ರಮಾಣಗಳು ಹಾಗೆ. ಹೈಕೋರ್ಟ್ ಅಪ್ರಮಾಣ ಅಲ್ಲ, ಸುಪ್ರೀಂ ಕೋರ್ಟ್ ವಿರುದ್ಧ ಬಂದರೆ ಅದು ಪ್ರಮಾಣ, ಇದು ಪ್ರಮಾಣ ಅಲ್ಲ. ಇದು ಗೊತ್ತಾಯ್ತಾ? ಅದರ್ವೈಸ್ ಇದು ಪ್ರಮಾಣನೇ. ಆ ದೃಷ್ಟಿಯಿಂದ ತಿಳ್ಕೊಂಡ್ರೆ ಸಮಸ್ಯೆ ಬರೋದಿಲ್ಲ. ಸೊ ತಾರತಮ್ಯ ಜ್ಞಾನ ಇಲ್ಲದೆ ಹೋದರೆ ಕಾನೂನು ಹೋರಾಟ ಗೊತ್ತಾಗೋದಿಲ್ಲ. ಕಾನೂನು ಹೋರಾಟ ಬರೋದು ಯಾವಾಗ? ತಾರತಮ್ಯ ಜ್ಞಾನ ಇರಬೇಕು. ಅದೇ ರೀತಿಯೇ ಇಲ್ಲಿ ನಾವು ಪರಮಾತ್ಮನ ಕಾನೂನು ಧರ್ಮ ಅದ್ರ ಬಗ್ಗೆ ಹೋರಾಟ ಆಗಬೇಕಾದ್ರೆ ಈ ತಾರತಮ್ಯ ಜ್ಞಾನ, ದೇವತಾ ತಾರತಮ್ಯ ಜ್ಞಾನ ಬೇಕೇ ಬೇಕು. ಅದರಲ್ಲೂ ಗುಂಡಗಳಲ್ಲೂ ತಾರತಮ್ಯ ಇರ್ತದೆ, ದೈತ್ಯರಲ್ಲೂ ತಾರತಮ್ಯ ಇದೆ, ಅದನ್ನು ತಿಳಿದಿರಬೇಕು. ಏನ ಹೌದು, ಇದು ಇನ್ನೂ ಹೇಳ್ತಾರಲ್ಲ, ಇಲ್ಲೇ ಹೇಳ್ತಿದ್ದಾರಲ್ಲ. ಯಥಾಕ್ರಮ ಅಂದರೂ ಒಂದೇ, ತಾರತಮ್ಯ ಅಂದರೂ ಒಂದೇ. ಯಥಾಕ್ರಮ ಪ್ರಬೋಧೆ, ಬರೀ ಬೋಧ ಅನ್ನಲಿಲ್ಲ, ಪ್ರಬೋಧ ಅಂತ ಕರೆದು. ಪ್ರಬೋಧ ಅಂದ್ರೇನು? ಸರಿಯಾಗಿ ತಿಳಿಬೇಕು, ತಾರತಮ್ಯ ಹೆಚ್ಚು ಕಡಿಮೆ ಆಗಬಾರ್ದು. ಯಥಾಕ್ರಮ ಪ್ರಬೋಧೇನ ನಾಶ್ಯಾ ಕಾಮಾದಿಶತ್ರವಃ ಪ್ರಾಪ್ಯತೆ ಚ ಪರಂ ಸ್ಥಾನಂ ವಿಷ್ಣೋರತರಂ. ಅದನ್ನು ವೈಕುಂಠನೇ ಸಿಗುತ್ತೆ. ಪರಂ ಸ್ಥಾನಂ ವಿಷ್ಣು. ತಾರತಮ್ಯ ಜ್ಞಾನದಲ್ಲಿ ಫೈನಲ್ ಏನು? ತಾರತಮ್ಯ ಜ್ಞಾನದೊಳಗೆ ವಾಯುದೇವರು ಜೀವೋತ್ತಮರು, ಅನಂತರ ಹರಿ ಸರ್ವೋತ್ತಮ, ಇವೆರಡು ಅಲ್ಟಿಮೇಟ್. ಎಲ್ಲ ತಾರತಮ್ಯ ಎಲ್ಲ ಕಾಲಕ್ಕೆ ಚಿಂತನೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಯಾವುದು ಬೇಕೀಗ? ಇದು ಬೇಕು. ಯಥಾಕ್ರಮ ಪ್ರಬೋಧೇನ ನ ಚ ಇಂದ್ರಿಯೇಭ್ಯ ಪರಾಹ್ಯರ್ಥಾ ರುದ್ರೋಹಂಕೃತಿ ರೂಪಕ ಇತ್ಯಾದಿ ವಿರೋಧ. ಕೆಲವು ಕಡೆ ಹೀಗಾಗತ್ತೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅಂದರೆ ಕಠೋಪನಿಷತ್ತಿನ ಮಾತು. ರುದ್ರದೇವರ ಅಹಂಕಾರಕ್ಕೆ ನಿಯಾಮಕರು ಅಂತ ನೀವು ಮನೋಭಿಮಾನಿ ಅಂತ ಹೇಳ್ತೀರಿ, ವಿರೋಧ ಬಂತಲ್ಲ ಅಂತ ಅನೇಕ ಪ್ರಶ್ನೆಗಳು. ವಿರೋಧ ಇಲ್ಲ ಇದು. ಯಾಕೆ? ಸರ್ವಾಭಿಮಾನಿನೋ ದೇವಾ ಸರ್ವೇಪಿ ಉತ್ತರೋತ್ತರಂ ಆಧಿಕ್ಯಂ ಯುಕ್ತಮೇತೇಷ್ ವಕ್ತುಮೇತೇಷಾಂ ಪೃಥಕ್ ಸ್ಥಾನಮುದೀರ್ಯತೆ ಆಧಿಕ್ಯ ಕ್ರಮ ಏವಾತ್ರ ಶಾಸ್ತ್ರತಾತ್ಪರ್ಯಮಿಷ್ಯತೆ ಸ್ಥಾನೇಷು ತ್ವರೇಷಾಂಚ ಪರೇ ಸಂತಿ ನ ಚೇತರೆ ತಥಾಪಿ ಪಿತುರರ್ಥೋ ಯಃ ಪುತ್ರಸ್ಯಾಪ್ಯುಪಚರ್ಯತೆ ಅವ್ಯಕ್ತಾದಿ ಪ್ರಥಾರ್ಥಾನಾಂ ಸರ್ವೇ ತದಭಿಮಾನಿನಃ ಇತಿ ಚ. ಅನೇಕ ಸೂಕ್ಷ್ಮ ವಿಚಾರ. ಇದು ಸರಿಯಾಗಿ ಓದದೆ ಹೋದರೆ ಎಷ್ಟೋ ಪ್ರಶ್ನೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಇದು ಬೇರೆ ಕಡೆ ಉತ್ತರ ಕೊಡೋದಿಲ್ಲ ಇಂಥವೆಲ್ಲ. ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಉಪಯೋಗಿಸ್ಬೇಕಾದ್ರೆ. ಸಾಮಾನ್ಯವಾಗಿ ಮನೋನಿಯಾಮಕರು ಯಾರು ಅಂತ ಹೇಳ್ತೀವಿ ನಾವು? ರುದ್ರದೇವರು. ತತ್ವನ್ಯಾಸ ಮಾಡ್ಬೇಕಾದ್ರೆ ಹೇಳೋದಿಲ್ಲ. ಏನಂತ ಹೇಳ್ತೀವಿ ಗೊತ್ತಾ? ಸ್ಕಂದೇಂದ್ರೋ ಮನೋವುಚ್ಯತೆ. ಸ್ಕಂದ ಇಂದರು ಅಂತ ಹೇಳೋದು ನಾವು ತತ್ವನ್ಯಾಸ ಕಾಲಕ್ಕೆ ಅಲ್ಲಿ ಹೇಳ್ತೇವೆ. ಇಲ್ಲಿ ನೋಡಿದರೆ ರುದ್ರದೇವರು ಅಂತ ಹೇಳ್ತಾರೆ. ಒಂದು ಅಹಂಕಾರಕ್ಕೆ ತತ್ವ ಮತ್ತೆ ಹೇಳ್ತಾರೆ. ಬರೀ ಕನ್ಫ್ಯೂಷನ್ ಕಂಡಕ್ಕೆ ಕಾಣುತ್ತೆ. ಅಲ್ಲಿ ಅನಿರುದ್ಧನ ಮನೋಭಿಮಾನಿ ಅಂತ ಹೇಳ್ತಾರೆ. ಮತ್ತೆ ಸ್ಕಂದ, ಇಂದ್ರ, ಅನಿರುದ್ಧ ಇವೆಲ್ಲ ಮನೋಭಿಮಾನಿಗಳು. ಒಂದಕ್ಕೂ ವಿರೋಧ ಬರುತ್ತೆ ಅಂದರೆ ವಿರೋಧ ಬರೋದಿಲ್ಲ. ಅವರು ಮೇನು, ಇವ್ರು ಕ್ಯಾಬಿನೆಟ್ ಸ್ಟೇಟ್ ಅಂತೀವಲ್ಲ ಹಾಗೆ. ಇಬ್ಬರು ಸಹ ಒಂದು ಮಿನಿಸ್ಟರೇ, ಆಫೀಸರ್, ಅಟೆಂಡರ್ವರೆಗೂ ಹೋಗುತ್ತದು. ರೆವೆನ್ಯೂ ಪಾರ್ಟ್ ಅಟೆಂಡರ್ ಅಂದರೆ ಅವನು ಕೈ ಬಿಸಿವಾಗಿರುತ್ತಾಗಲೇ. ಅವನು ಇವರಿಗೆ ಆಫೀಸರಿಗೆ ಬರೋದಿಲ್ಲ, ಇವರಿಗೆ ಬಂದಿರುತ್ತೆ. ಯಾಕಂದ್ರೆ ಡಿಪಾರ್ಟ್ಮೆಂಟ್ ಇರೋದೇ ಹಾಗೆ, ಕೆಲವಷ್ಟು ವಸ್ತುಗಳಿರೋದೇ ಹಾಗೆ. ಅವನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಟೆಂಡರ್ ಅಂದರೆ ಕೆಲವು ವಿಷಯ ಗೊತ್ತು ಅವನಿಗೆ. ಗೊತ್ತಾಯ್ತು? ಅವ್ನು ಅಭ್ಯಾಸ ಕೊಟ್ಟು ಫೈಲು ಅಭ್ಯಾಸ ಮಾಡಿರ್ತಾರೆ, ಅದು ಗೊತ್ತಿರ್ತದೆ. ಬೇರೆಯವ್ರಿಗೆ ಗೊತ್ತಿರೋದು ಹೊಸ ವಿಷಯ ಅವನಿಗೂ ಅಟೆಂಡರ್ ಆಗಿಯೂ ಗೊತ್ತಿರ್ತದೆ, ಇದು ವಿಶೇಷ. ಅದೇ ರೀತಿಯಲ್ಲಿಯೇ ದೇವತೆಗಳಲ್ಲಿ ತಾರತಮ್ಯ ಇರೋದರಿಂದ ಒಂದೇ ತತ್ವಕ್ಕೆ ಕೆಲವು ಕಡೆಗೆ ಬೇರೆ ಬೇರೆ ಅಭಿಮಾನಿಗಳು ಅಂತ ಕಡೆ ವಿರೋಧ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಾರಸ್ಯ ಇದೆ. ಮತ್ತು ಕೆಳಗಿನ ತತ್ವಕ್ಕೆ ಬೇಲಿನವರು ಅಭಿಮಾನಿ ಅಂತ ಹೇಳಿಬಿಡ್ತಾರೆ ಕೆಲವು ಸಲ. ಅದು ತಪ್ಪಂದರೆ ತಪ್ಪಲ್ಲ. ಯಾತಕ್ಕೆ? ಕೆಳಗಿನ ಲೆಟ್ರ್ ಮೇಲಿನವ್ರು ಓದ್ಬೋದು, ಆಫೀಸ್ನಲ್ಲಿ ಮೇಲಿನವ್ರು ಓದ್ಬೋದು, ಮೇಲೊರಟಿ ಕೆಳಗಿನ ಓದಾಗಿಲ್ಲ. ಅರ್ಥ ಆಯ್ತಾ ಈಗ? ಆದ್ದರಿಂದ ಅದು ಓಕೆ. ತಾರತಮ್ಯದ ಎಲ್ಲರಿಗೂ ಗೊತ್ತಿಲ್ಲ ಹೋದಲ್ಲೂ ವಿಷ್ಣು ಸರ್ವ ವಿಷ್ಣುನೇ, ಎಲ್ಲದಕ್ಕೂ ವಿಷ್ಣುನೇ, ಎಲ್ಲದಕ್ಕೂ ಮಹಾಲಕ್ಷ್ಮಿನೇ, ಎಲ್ಲದಕ್ಕೂ ರುಜುಗಡೆ, ಆ ರೀತಿ ಹೇಳಿ ತಪ್ಪಿಲ್ಲ. ಅದು ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ ಏನು ಮಾಡಬೇಕು? ಅವ್ರು ಹೇಳೋದು. ಗೊತ್ತಾಯ್ತಾ? ಇನ್ನೂ ಸತ್ಯ ಏನು ಮಾಡ್ತಾರೆ? ಕೆಳಗಿನ ಮೇಲವ್ರದ್ದು ಕೆಳಗಿನ ಹೆಸರು ಹೇಳಿಬಿಡ್ತಾರೆ. ವಿವೇಕ ತತ್ವ ಸರಸ್ವತಿ ಭಾರತೀಯರು ಅಂತ ಹೇಳ್ತಾರೆ, ಮಹಾಲಕ್ಷ್ಮಿ ಇದ್ದಾರೆ. ಗೊತ್ತಾಯ್ತಾ? ಮನಸ್ಸಿಗೆ ರುದ್ರಮಟ್ಟಿ ಇವ್ರನ್ನ ಹೇಳ್ತಾರೆ. ಯಾತಕ್ಕೆ ಅಂತ ಕೇಳಿದರೆ ಅದು ತಪ್ಪಲ್ಲ. ಯಾತಕ್ಕೆ ತಪ್ಪಲ್ಲ ಅಂದರೆ ದೃಷ್ಟಾಂತ ಕೊಡ್ತಾರೆ. ಅವಾಂತರ ಒಂದು ನೋಡಿ ಸ್ವಾರಸ್ಯ ಹೇಳ್ತಾರೆ, ಎಕ್ಸಾಂಪಲ್ ಕೊಡ್ತಾರೆ. ಒಂದು ಹೇಗೆ ಅಂದರೆ ಆಧಿಕ್ಯ ಕ್ರಮಶಾಸ್ತ್ರ. ಎಷ್ಟು ಚೆನ್ನಾಗಿದೆ ವಾಕ್ಯ. ಪಿತುರ್ ಅರ್ಥೋ ಯಃ ಪುತ್ರಸ್ಯಾಪ್ಯುಪಚರ್ಯತೆ. ಮಗ ಹೇಳ್ತಾನೆ, ನಾವು ನನ್ನ ಮನೆ ಬಾ, ನಮ್ಮ ಮನೆ ಬಾ ಅಂತ ಕರೀತಾನೆ.
ಇದು ನಮ್ಮ ಮನೆ ನೋಡಿ ಹೇಗಿದೆ, ಅವನ ಹೆಸರಲ್ಲಿ ಇಲ್ಲ, ಅದು ಅಬ್ಸಲ್ಯೂಟ್ ತಿಳಿಲಿಲ್ಲ. ಅವ್ರ ಅಪ್ಪನ ಮನೆ ಅವಂದು. ತಂದೆ ಮಾತು ಕೇಳ್ತಾ ಕೂತಿರ್ತಾನೆ. ನಿಂದಲ್ಲ ನಂದು ಅಂತ ಹೇಳೋದಿಲ್ಲ ಅವನು. ಯಾಕೆ ಗೊತ್ತವನಿಗೆ ಅದು ತಂದೆಯ ಆಸ್ತಿಯನ್ನು ಮಗನ ಆಸ್ತಿ ಅಂತ ಹೇಗೆ ಹೇಳಕ್ಕೆ ಬರುತ್ತೋ, ದೊಡ್ಡವರು ಅಭಿಮಾನಿಗಳಾಗಿದ್ದರು ಚಿಕ್ಕವ್ರಿಗೆ ಹೇಳಕ್ಕೆ ಬರುತ್ತೆ. ಯಾರು ಅವ್ರ ಫೀಲ್ಡಲ್ಲಿ ಇರ್ತಾರೆ, ಅವ್ರಿಗೆ ಸಂಪನ್ನರಾಗಿರ್ತಾರೆ, ಅವರಿಗೆ ಅದು ಹೇಳಕ್ಕೆ ಬರುತ್ತೆ. ಇದನ್ನು ವಿರೋಧ ಪರಿಹಾರ ಆಗೋಯ್ತು. ಈಗ ಇಷ್ಟು ವಾಕ್ಯ ಓದಿದ್ದರಿಂದ ಬೇರೆ ಎಲ್ಲಾದರೂ ಒಂದು ಕಡೆಗೆ ತತ್ವಾಭಿಮಾನಿ ದೇವತೆಗಳ ಬಗ್ಗೆ ತಾರತಮ್ಯ ಹೆಚ್ಚು ಕಡಿಮೆ ಆಗ ಹಾಗೆ ವಿವರಣೆ ಕೊಟ್ಟಿದ್ದರೆ ಅದಕ್ಕೆ ಅರ್ಥ ಹೀಗೆ. ಕೆಳಗಿನವ್ರು ಮೇಲಿನವ್ರು ಹೇಳಿದರೆ ಅದು ಓಕೆ, ಮೇಲಿನವ್ರು ಕೆಳಗೆ ಹೇಳಿದರೆ ಅದು ಓಕೆ. ಯಾಕೆಂದರೆ ಅವರು ಅನುಗ್ರಹ ಸಂಪನ್ನರಾದ್ರಿಂದ ನಡೆಯುತ್ತೆ ಅಷ್ಟೇ ಹೊರತು ಬೇರೆ ಅಲ್ಲ. ಸಾಧಿಕ್ಯ ಕ್ರಮಯೇ ಮಾತ್ರ ಶಾಸ್ತ್ರ ತಾತ್ಪರ್ಯ ಮಿಷ್ಯತೆ. ಒಟ್ಟಿನ ಮೇಲೆ ಸ್ವರೂಪತಃ ಯಾರು ಎಂಬ ಪ್ರಶ್ನೆ ಬಂದಾಗ ಮಾತ್ರ ಹೆಚ್ಚು ಕಡಿಮೆ ಆಗಬಾರ್ದು. ಸ್ವರೂಪತಃ ಯಾರು ಶ್ರೇಷ್ಠ ಅಂತ ಅದರನ್ನೇ ಹೇಳಬೇಕೆ ಹೊರತು ಹೆಚ್ಚು ಕಡಿಮೆ ಆಗಬಾರ್ದು. ಆದರೆ ಮಹಾ ಅಪಾಯ ಇದೆ. ತಾರತಮ್ಯ ಜ್ಞಾನ ಎಂಬುದು ಬರೀ ಇಷ್ಟಪಟ್ಟ ತಿಳ್ಕೊಡಾಗಲ್ಲ, ಕಂಪಲ್ಸರಿ. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪತಾತ್ ಭ್ರಶ್ಯತೆ ಹಿ ಸಹ. ಸಮರನ್ನು ಸಮ ಅಲ್ಲ, ಬ್ರಹ್ಮವಾದಿಗಳು ಸಮ ಅಲ್ಲ ಅಂತ ತಿಳ್ಕೊಂಡ. ಬ್ರಹ್ಮರುದ್ರಾದಿಗಳು ಸಮ ಅಲ್ಲ, ಸಮ ಅಂತ ತಿಳ್ಕೊಂಡ್ಬಿಟ್ಟ. ಸಮರನ್ನು ವಿಷಮ ಅಂತ ತಿಳ್ಕೊಂಡ. ವಿಷಮ ಅಂದರೆ ಸಮ ಅಲ್ಲ ಅಂತ ಅರ್ಥ. ವಿಷವರನ್ನು ಸಮ ಅಂತ ತಿಳ್ಕೊಂಡ. ಅದೇನದು ದೊಡ್ಡ ಅಪರಾಧ. ಎಷ್ಟು ದೊಡ್ಡ ಅಪರಾಧ ಅಂದರೆ ಸಮಾನಾಂ ವಿಷಮ ತಥಾಥ ವಿಷಮಾನಾಂ ಸಮ. ಯಾರಿಗೆ ತಪ್ಪು ತಿಳ್ಕೊಂಡ್ರೆ ಏನಾಗ್ತದೆ ಗೊತ್ತಾ, ದೇವೋಪಿ ಸ್ವಪದಾತ್ ಭ್ರಶ್ಯತೆ ಧ್ರುವಂ. ಈ ತಪ್ಪನ್ನು ನಾವು ಮಾಡಿದಾರಲ್ಲ, ದೇವತೆಗಳು ತಪ್ಪು ತಿಳ್ಕೊಂಡ್ರೂ ಕೂಡ ಏನಾಗುತ್ತೆ, ಸ್ವಪದಾತ್ ಭ್ರಶ್ಯತೆ, ಪದವಿ ಕಳ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ಪದಭ್ರಷ್ಟರಾಗ್ತಾರೆ, ಡಿಸ್ಮಿಸ್ ಆಗೋದು, ಡಿಮೋಟ್ ಮಾಡೋದು ಅಂತೀವಲ್ಲ, ಆ ಅರ್ಥದಲ್ಲಿ ದೊಡ್ಡ ದೋಷ ಅದು. ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಲ್ಲ, ಪ್ರೋಟೋಕಾಲ್ ಪಾಲನೆ ಮಾಡೋದು ಒಂದು ಕರ್ತವ್ಯ. ಇದು ತಾರತಮ್ಯ ಬೇಡ ಅಂತಾರೆ. ಪ್ರೋಟೋಕಾಲ್ ದೊಡ್ಡ ಅಪರಾಧ ಅದು. ಒಂದು ಈ ಸಭೆಗಳಲ್ಲಿ ಇವರೆಲ್ಲ ಬಂದ ಕಾಲಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಕೊಡಬೇಕು ಅಂತ ನಿಶ್ಚಯಾಗಿರುತ್ತೆ. ಇದು ಅಧ್ಯಾತ್ಮದಲ್ಲಿ ಹೊಂದ್ಕೊಂಡ್ಬಿಡ್ತಾರೆ ಕೆಲವು ಸಲ, ಅಲ್ಲಿ ಹೊಂದ್ಕೊಳ್ಳೋದಿಲ್ಲ. ಅಲ್ಲಿ ಅವನೇ ಆಗಬೇಕು, ಇದು ಇವ್ರ ಜೊತೆಗೆ ಅಧಿಕಾರಿಗಳು ಅವರ ಹತ್ರ ಕೂಡ ಆಗಿಲ್ಲ, ಸುಪೀರಿಯರ್ಸ್ ಅವರೆಲ್ಲ ತಿಳಿತಾ. ಜನರಲ್ ಫಂಕ್ಷನಲ್ಲಿ ಕೊಡ್ಬೋದು, ಅಫಿಷಿಯಲ್ ಫಂಕ್ಷನಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದೇ ದಕ್ಷ ಪ್ರಜಾಪತಿ ಮಾಡಿದ ತಪ್ಪು ಅಲ್ಲೇನೆ. ನಾನು ಮಾವ ಇದ್ದೇನೆ, ಇವರಲ್ಲಿ ಇವ್ರಿಗೆ ಯಾಕೆ ಹೇಳಲಿಲ್ಲ ಬಂದು ಅಂತೇಳಿ. ಅದು ಸಭೆಯ ಪ್ರೋಟೋಕಾಲ್ ಅಲ್ಲದು, ಮನೆಯ ಪ್ರೋಟೋಕಾಲ್ ಅದು. ಗೊತ್ತಾಯ್ತಾ? ನಾನು ಮಾವ ರೆಡಿ ಅಂಬೋದು ಮನೆ ಸಂಬಂಧಪಟ್ಟಿದ್ದು. ಇದು ಆಫೀಸ್. ಇದು ಅವ್ರು ಭಾರಿ ಮೇಲಿದ್ದಾರೆ. ದಕ್ಷ ಪ್ರಜಾಪತಿ ಹಸ್ತಾಭಿಮಾನಿ, ಅವ್ರು ನೋಡಿದರೆ ಮನೋಭಿಮಾನಿಗಳು. ಅದು ತಪ್ಪು ತಿಳ್ಕೊಂಡಿದ್ದು ದೇವೋಪಿ ಸ್ವಪದಾತ್ ಭ್ರಶ್ಯತೆ ತಲೆ ಹೋಗಿಬಿಡ್ತಾರೆ. ಗೊತ್ತಾಯ್ತಾ? ತಾರತಮ್ಯ ಜ್ಞಾನ ಅದು ಕಥೆ ಕೇಳಿದಾಗ ಬೇಕಾದ್ದೇನಂತ ಅದಕ್ಕೆ ಬರೀತಾರೆ. ವಿಷ್ಣು ತೀರ್ಥರು ಬರೀಬೇಕಾದ್ರೆ ಏನಂತ ಹೇಳಿದ್ರೆ ಅದನ್ನು ಮಹನ್ನಿಂದ ವರ್ಜನ ಪ್ರಕರಣ. ದೊಡ್ಡವ್ರ ನಿಂದೆ ಮಾಡದೆ ಹೋದರೆ ಭಾರಿ ಒಳ್ಳೆಯದು, ಮಾಡಿದರೆ ಭಾರಿ ಅಪಾಯ. ಮಹನ್ನಿಂದೆಯನ್ನು ವರ್ಜನೆ ಮಾಡಬೇಕೇ ಹೊರತು ಅನುಷ್ಠಾನ ಮಾಡಬಾರ್ದು ಎಂದು ತಪ್ಪು ತಿಳಿಬಾರ್ದು ತಾರತಮ್ಯದಲ್ಲಿ ಅಂತಲೇ ತಾತ್ಪರ್ಯ. ತಾರತಮ್ಯ ಭಂಗವಾಗಿದ್ದಕ್ಕಾದ ಶಿಕ್ಷೆ ಅದು. ಕೊನೆಗೂ ಸ್ವರೂಪದಲ್ಲಿ ಒಳ್ಳೆಯವನಾದ್ದರಿಂದ ಬೇರೆ ತಲೆ ಇಟ್ಟು ಬಡಿಸಿ ಇದು ಮಾಡಿದರೆ ಹೊರತು ಇಲ್ಲದೆ ಹೋದರೆ ದೊಡ್ಡ ಶಿಕ್ಷಾರ ಅಪರಾಧ ಅದು. ಅಂದರೆ ಏನರ್ಥ? ಅದು ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ? ಒಬ್ಬ ಹುಡುಗ ಇದ್ದಾನೆ, ಬರೀ ತಪ್ಪು ಉತ್ತರ ಕೊಡ್ತಾನೆ, ಭಯಂಕರ ಗುಂಡ. ಅವ್ನು ಫೇಲ್ ಅಂತ ಹೇಳಕ್ಕೆ ಬರೋಲ್ಲ. ಫೇಲು ಅಂತ ಹೇಳ್ಬೇಕಾದ್ರೆ ಇಲ್ಲಿ ಹೇಳ್ಬೇಕದನ್ನು ಅಷ್ಟೇ. ಅಲ್ಲಿವರೆಗೆ ಚಾನ್ಸ್ ಇದೆ ಮತ್ತೆ ಅವನಿಗೆ. ಆಮೇಲೆ ಇದಕ್ಕಿಂತ ಒಳ್ಳೆಯವನೇ ಬಿಡ್ತಾನೆ, ಗುಂಡ ಅಂತಿರ್ತಾನೆ ಅವನು. ಸಡನ್ ಚೇಂಜ್ ಆಗಿಬಿಡ್ತಾರೆ. ಈಗ ಒಂದೇ ಯಾವುದು ಒಂದೇ ಒಂದು ಹುಡುಗನ ಹೊಡೆದು ಬಿಟ್ಟಿದ್ದೆ ನಾನು ನ್ಯಾಷನಲ್ ಕಾಲೇಜಿದ್ದಾಗ. ಓಡಾಡಿಸ್ತಿದ್ದೆ. ಆಮೇಲೆ ಎಷ್ಟು ಡಿಟರ್ನ್ ಮಾಡೋಕ್ಕೆ ಬರೋದಿಲ್ಲ. ಆ್ಯಕ್ಸಿಡೆಂಟ್ ಅನ್ನೋದು ವ್ಯವಸ್ಥಿತ ಆಗೋದಾದ್ರೆ ಆ್ಯಕ್ಸಿಡೆಂಟ್ ಆಗೋದಿಲ್ಲ, ಮರ್ಡರ್ ಆಗುತ್ತೆ. ಆ್ಯಕ್ಸಿಡೆಂಟ್ ಬ್ರೇಕ್ ಫೇಲ್ ಆದರೆ ಎಲ್ಲಿ ಬೇಕಾದ್ರೆ ಹೊಡಿಬೋದು. ಅದು ಇಂಥಲ್ಲೇ ಹೊಡೆಯೋದಾದರೆ ಇಂಟೆನ್ಷನ್ ಅದು. ಅದರಲ್ಲಿ ಎಂದೂ ಕೂಡ ದುರಹಂಕಾರಕ್ಕೆ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಏನು ಗೊತ್ತಾಯ್ತು ನಮಗೀಗ? ನೀವು ಕೇಳೋ ಉತ್ತರ ಈಗ ಯಾಕೆ ಶಿಕ್ಷೆ ಆಗಿಲ್ಲ ಅಂತಲ್ಲ, ಈಗಲ್ಲ ಶಿಕ್ಷೆ ಆಗೋದು. ಯಾವಾಗತ್ತೆ? ಆಗಬೇಕಾದ ಕಾಲಕ್ಕೆ ಆಗತ್ತೆ. ಇವತ್ತು ಬಾಂಬಿಟ್ಟು ಹೋಗಿದ್ದಾರೆ, ಶಿಕ್ಷೆ ಈಗ ಆಗಿಲ್ಲ ಅಲ್ಲ, ಸಿಕ್ಕಬೇಕು, ಸಿಕ್ಕ ಮೇಲೆ ಹಾಗೆ ಆಗುತ್ತೆ. ಅದು ಎಸ್ಕೇಪ್ ಆದ ಅಂತೇಳಿ ಎಷ್ಟು ದಿವಸ 20 ವರ್ಷ ಆದರೂ ಸಿಕ್ಕೋರು ಪೇಪರಲ್ಲಿ ಇತ್ತಲ್ಲ, 20 ವರ್ಷದಲ್ಲಿ ಸಿಕ್ಕವ್ರು ಇದ್ದಾರೆ. ಅವ್ನ ಕೇಸ್ ಕೂಡ 20 ವರ್ಷದ ಪನಿಷ್ಮೆಂಟ್ ಆದವರು ಇದ್ದಾರೆ. ಈಗಲೇ ಆಗಲಿ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು, ಅದು ತಪ್ಪದು. ಆ ಬಾರಿತಿ ಆಗಿದ್ರೆ ಯಾರು ತಪ್ಪೇ ಮಾಡ್ತಿದ್ದಿಲ್ಲ. ಏನೋ ಹಾಂ ಯಾವುದೇ ಸಮ ಅಲ್ಲ,
ಸಮಾನ. ಅದಕ್ಕೆ ಏನಾಯ್ತು ಈಗ? ತೀರ್ಥ ಕೊಡಬೇಕಾದ್ರೆ ಗರುಡ ಶೇಷ ರುದ್ರರು ಆ ಕ್ರಮದಲ್ಲೇ ರುದ್ರದೇವರಿಗೆ ಆಮೇಲೆ ಕೊಡಬೇಕು, ಯಾಕಂದರೆ ಮುಂದೆ ಆಗೋದು ಸಮನೆ ಒಂದೇ ಇದೇನೆ. ಒಂದು ಜಸ್ಟ್ ನಾಳೆ ರಿಪೋರ್ಟ್ ಮಾಡ್ಕೊತಾರೆ, ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ಆ ಥರ. ಪದಪ್ರಯುಕ್ತ ಆಧಿಕ್ಯ ಅಂತ ಒಂದು ಪದ ಇದೆ, ಗೊತ್ತಾಯ್ತಾ? ಪದಪ್ರಯುಕ್ತ ಆಧಿಕ್ಯ ಬ್ರಹ್ಮದೇವರಿಗೆ ವಾಯುದೇವರಿಗೆ ಸ್ವಲ್ಪ ಜಾಸ್ತಿ ಇದೆ. ಇವರು 52 ಗುಣ ಆದರೆ 48 ಗುಣ, ಅವರು 4 ಗುಣ ವ್ಯತ್ಯಾಸ ಇದೆ, ಗೊತ್ತಾಯ್ತಾ? ಅದು ಯಾವುದಕ್ಕೆ? ಪದಪ್ರಯುಕ್ತ ಅಷ್ಟೇ, ಸ್ವರೂಪ ಪ್ರಯುಕ್ತ ಅಲ್ಲ, ಪದಪ್ರಯುಕ್ತ. ಇಬ್ಬರು ಸೇಮ್ ಎಲ್ಲ, ಒಂದು ಪ್ರಮೋಷನ್ ಬಂತು, ಒಬ್ಬನು ಬರಲಿಲ್ಲ, ಒಂದು ದಿವಸದಲ್ಲಿ ಹೆಚ್ಚು ಕಡಿಮೆ ಆಯಿತು, ಅದೆಲ್ಲ ಡಿಫರೆನ್ಸ್ ಆಗಲಿಲ್ಲ. ಆ ಕೇಳರಷ್ಟೇ, ಅದರ್ವೈಸ್ ಎಲ್ಲ ದೃಷ್ಟಿಯಿಂದ ಸಮ ಇದ್ದ. ಹಾಂ ಅಲ್ಲ, ಶೇಷದೇವರಿಗೆ ಮೊದಲು ಕೊಡಬೇಕು. ಪದಪ್ರಯುಕ್ತ ಅದಕ್ಕೆ ಅಂತ ಹೇಳಿಲ್ಲ, ಅವ್ರು ಮುಂದೆ ಶೇಷದೇವರಾಗ್ತಾರೆ, ಆಮೇಲೆ ರುದ್ರದೇವರು ಕೊಡಲೇಬೇಕು ಆಮೇಲೆ. ಅಂದರೆ ಗರುಡ ಶೇಷ ರುದ್ರ ಪದನೇ ಆಗಿದೆ, ಗರುಡ ಶೇಷ ರುದ್ರ. ಹಾಂ ಹೇಗೆ ಯಾಕೆ ಕೊಡ್ತೀರಿ? ಸಮ ಬೇರೆ, ಅವರೇ ಬೇರೆ. ಸಮ ಅಂಥೇಳಿದರೆ ಈಕ್ವಲ್ ಅವರು, ಇನ್ನು ಒಂದೇ ಆಗಿಬಿಡುತ್ತೆ. ಹಾಗೆ ಬ್ರಹ್ಮ ಸಮ ಬೇರೆ, ಬ್ರಹ್ಮ ಐಕ್ಯ ಬೇರೆ, ಹೇಗೋ ಹಾಗೆ. ಐಕ್ಯ ಹೇಳಬಾರ್ದು, ಅವರಿಬ್ಬರಿಗೆ ಐಕ್ಯ ಇಲ್ಲ. ಅಧಿಷ್ಠಾನ ಮನಸ್ಸಲ್ಲಿ ಮಾಡ್ಕೊಂಡ್ರೆ ಆಯಿತು. ಮನೋನಿಯಾಮಕರು ಹೇಳಿ ಕೇಳಿ ಅವರು ಅದು ಮನಸ್ಸಲ್ಲಿ ಮಾಡಿದ್ರೆ ಸಾಕು, ಮನಸ್ಸಲ್ಲಿ ಮಾಡ್ಕೊಂಡು ಕೊಟ್ಟರು ಆಯಿತು. ಹಾಂ ಎಷ್ಟಕ್ಕೆ ಅಧಿಷ್ಠಾನ ಇರ್ತಾರೆ ನಿಮಗೀಗ? ಮನಸ್ಸಲ್ಲೇ ಅಧಿಷ್ಠಾನ ಎಷ್ಟೋ ಸಲ, ಮತ್ತು ಅದಕ್ಕೆ ಮನೋಬ್ರಹ್ಮ ಇತ್ತು ಉಪಾಸೀತ ಅಂತ ಹೇಳಿದರು, ಗೊತ್ತಾಯ್ತಾ? ಮನಸ್ಸನ್ನೇ ಬ್ರಹ್ಮ ಅಂತ ತಿಳ್ಕೊಂಡ್ರಿ ಅಂದರೆ ಅಧಿಷ್ಠಾನ ಮಾಡಿಕೊಂಡ್ರಿ ಅಂತ ಅರ್ಥ. ಇವು ಸಾಲಿಗ್ರಾಮ ಅಧಿಷ್ಠಾನ, ಇವೆಲ್ಲ ಅಧಿಷ್ಠಾನಗಳೇ. ಮನಸ್ಸಲ್ಲಿ ಮಾಡಿಕೊಂಡು ದೊಡ್ಡ ಅಧಿಷ್ಠಾನ, ಇನ್ನೂ ಹೇಳೋದಾದ್ರೆ ಭಾರಿ ದೊಡ್ಡ. ಹಾಂ ಕಕ್ಷ ತಾರತಮ್ಯ, ಗುಣ ತಾರತಮ್ಯ, ಆವೇಶ ತಾರತಮ್ಯ ಬಹಳಷ್ಟು ಇದೆ. ಆಮೇಲೆ ಇದ್ರ ಪದವಿ ಅಷ್ಟೇ ತಾರತಮ್ಯ, ತತ್ವಾಭಿಮಾನಿ ತಾರತಮ್ಯ ಮತ್ತು ಬೇಕಾದಷ್ಟಿದೆ. ತತ್ವಾಭಿಮಾನಿನೋ ದೇವಾ ಸರ್ವೇಪಿ ಉತ್ತರೋತ್ತರಂ ಆಧಿಕ್ಯಂ ವಕ್ತುಮೇತೇಷಾಂ ಪೃಥಕ್ ಜ್ಞಾನಮುದೀರ್ಯ ಪೃಥಕ್ ಸ್ಥಾನಮುದೀರ್ಯತೆ. ಅವರು ನಮಗೆ ಸಭೆಗಳಲ್ಲಿ ತಾರತಮ್ಯ ಗೊತ್ತಾಗೋದಿಲ್ಲ. ಯಾರು ಸ್ವಲ್ಪ ಮೇಲೆ ಕೂತಿರ್ತಾರೋ ಶ್ರೇಷ್ಠ, ನೋಡಿದ್ರೆ ಏನು ಅನಿಸ್ಬಿಡುತ್ತೆ, ಇವರು ಶ್ರೇಷ್ಠ, ಇಲ್ಲದ್ರ ಮೇಲೆ ಕೊಡ್ತಿದ್ದಿಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ತಾವು ಮೇಲೆ ಕೊಡಬೇಕು ಅಂತ ಕೆಲವರು, ಈಗ ತಾರತಮ್ಯ ಗೊತ್ತಾಗಲಿ ಅಂತೇಳಿ, ಅದು ಬೇರೆ. ಆದರೆ ಮುಖ್ಯ ಏನಿಲ್ಲೀಗ ನಮಗೆ ಆಸನ ವ್ಯವಸ್ಥೆಯಲ್ಲಿ ಯಾರು ದೊಡ್ಡವರು ಅಂತ ಗೊತ್ತಾಗುತ್ತೋ, ತತ್ವಾಭಿಮಾನಿ ದೇವತೆಗಳು ಅಂತ ಹೇಳಿದಾಗ ಏನಾಗುತ್ತೆ, ತಾರತಮ್ಯದ ದೊಡ್ಡವರು. ನಮಗೆ ತತ್ವ ತಾರತಮ್ಯ ಗೊತ್ತಿರಬೇಕಾಗ, ತತ್ವ ತಾರತಮ್ಯ ಗೊತ್ತಿದ್ದರೆ ಅಭಿಮಾನಿ ದೇವತೆ ಯಾರು ಅಂತ ತಿಳ್ಕೊಂಡು ಅದರ ಆಧಾರದ ಮೇಲೆ ಅವರ ತಾರತಮ್ಯ ಗೊತ್ತಾಗುತ್ತೆ. ಆಧಿಕ್ಯ ಕ್ರಮ ಏವಾತ್ರ ಶಾಸ್ತ್ರ ತಾತ್ಪರ್ಯ ಮಿಷ್ಯತೆ ಸ್ಥಾನೇಶು ಅವರೇಶಾಂಚ ಪರೇ ಸಂತಿ ನಚೇತರೆ. ಯಾವಾಗಲೂ ಕೂಡ ಅವರರ ಸ್ಥಾನದಲ್ಲಿ ಪರ ಹೇಳೋದ್ರಲ್ಲಿ ಏನು ದೋಷ ಇಲ್ಲ, ಆರಾಮಾಗಿ ಹೇಳ್ಬೋದು. ಆದರೆ ತಥಾಪಿ ಪಿತುರರ್ಥೋಯ ಪುತ್ರಶ್ಯಾಪಿ ಉಪಚರ್ಯತೆ. ತಂದೆಯ ಸೊತ್ತನ್ನು ಮಗನ ಸೊತ್ತು ಅಂತ ಹೇಗೆ ಕರಿಬಹುದು, ಅದು ಉಪಚಾರಕ್ಕದು. ಸೇರಿದ ಪ್ರಕಾರ ಇಲ್ಲಿ ಇವನು ಸೈನ್ ಮಾಡಿದ್ರೆ ವ್ಯಾಲಿಡ್ ಅಲ್ಲದು, ಅವರ ಅಪ್ಪನೇ ಮಾಡಬೇಕು, ಅವ್ನು ಯಾರ ಹೆಸರು ಅವರೇ ಮಾಡಬೇಕು. ಆದರೆ ಉಪಚಾರಕ್ಕೆ ಹೇಳ್ಬೋದು. ಉಪಚಾರ ಅಂದರೆ ಉಪಚರ್ಯತೆ, ಉಪಚಾರಕ್ಕೆ ಹೇಳ್ಬೋದು. ತಥಾಪಿ ಅದು ದೋಷ ಅಲ್ಲ. ಉಪಚಾರಕ್ಕೆ ಹೇಳಿದ್ರೆ ನಿಮ್ಮದೇ ಮನೆ, ಉಪಚಾರಕ್ಕೆ ಹೇಳಿದ್ರೆ ದೋಷ ಅಲ್ಲ. ಕೃಷ್ಣಾರ್ಪಣೆ ನೀರು ಬಿಟ್ಟು ಹೇಳಿದ್ರೆ ಪಜಿತ ಆಗ್ತದೆ. ಅವ್ಯಕ್ತಾದಿ ಪದಾರ್ಥಾನಾಂ ಸರ್ವೇ ತದಭಿಮಾನಿನಃ. ಇದರಿಂದ ತಿಳ್ಕೊಂಬಿಟ್ರೆ ನಮಗೆ ಎಷ್ಟೋ ಪುರಾಣಾದಿಗಳಲ್ಲಿ ಇದರಲ್ಲಿ ತಾರತಮ್ಯ ವ್ಯತ್ಯಾಸವಾಗ ಕಂಡ್ರೆ ಈ ಅರ್ಥ ತಿಳ್ಕೊಂಬಿಟ್ರೆ ವ್ಯತ್ಯಾಸ ಆಗೋದೇ, ಗೊತ್ತಾಯ್ತಾ? ಇತೀಚ, ಇಲ್ಲಿ ಆಚಾರ್ಯ ಏನು ಮಾಡಿದ್ದಾರೆ, ಇದನ್ನು ಇತೀಚ ಅಂತ ಅಷ್ಟೇ ಹೇಳಿಬಿಟ್ರು, ಯಾವ ಗ್ರಂಥ ಅಂತ ಹೇಳಲಿಲ್ಲ, ಗೊತ್ತಾಯ್ತಾ? ಇವರು ತತ್ವಪ್ರದೀಪದಲ್ಲಿ ತಿರುಗುಪಂಡಿತಾಚಾರ್ಯ ಇತಿ ಬ್ರಹ್ಮತರ್ಕೆ ಅಂತ ಕೋಟ್ ಮಾಡ್ತಾರೆ. ಇದು ಬ್ರಹ್ಮತರ್ಕದ ವಾಕ್ಯ, ಅರ್ಥ ಆಯ್ತಾ? ಯಾಕೆ ಇತೀಚ ಅಷ್ಟೇ ಹೇಳಿಬಿಟ್ರು, ಗ್ರಂಥ ಇದೆ ಅಂತ ಅರ್ಥ. ಇಲ್ಲದ್ರೆ ಅವರಿಗೆ ಐಡೆಂಟಿಫೈ ಮಾಡಲಿಕ್ಕೆ ಹೇಗೆ ಗೊತ್ತಾಗ್ತಿತ್ತು, ಗೊತ್ತಾಯ್ತಾ? ಗ್ರಂಥ ಇತ್ತು, ಆದ್ದರಿಂದ ಅದು ನೋಡಿದ್ರು ಇತೀಚ ಅಂತ ಹೇಳಿದರು. ಕೆಲವರು ಏನು ತಿಳಿದ್ರು, ಆಚಾರ್ಯ ಕೋಟ್ ಮಾಡೇ ಇದ್ದಿಲ್ಲ ಇದನ್ನು, ಬ್ರಹ್ಮತರ್ಕ ಅಂತ ಇಲ್ಲಿ ಕೋಟ್ ಮಾಡಿದ್ದಾರೆ. ಅದನ್ನು ತಪ್ಪರದವರು ಇದ್ದಾರೆ, ಆಚಾರ್ಯ ಕೋಟ್ ಮಾಡಿದ್ದಾರೆ, ಗ್ರಂಥದ ಹೆಸರು ಹೇಳಿದ್ದಿಲ್ಲ ಅಷ್ಟೇ. ಇಲ್ಲಿ ಅಲ್ಲಿ ಹೆಸರು ಹೇಳಿದ್ದು. ಎಲ್ಲೆಲ್ಲಿ ಆಚಾರ್ಯ ಇತೀಚ ಅಂತ ಹೇಳಿರ್ತಾರೋ ಒಂದು ಪ್ರಸಿದ್ಧವಾಗಿರೋದು ಒಂದು ಕಾರಣ, ಶಿಷ್ಯರು ಒಂದು ಕಡೆ ಹೇಳಿರ್ತಾರೆ, ಆದ್ದರಿಂದ ಅವ್ರ ಕೈಲಿ ಹೇಳಿಸಿರ್ತಾರೆ. ಆದ್ದರಿಂದ ನಾವು ಅಲ್ಲ ಅಷ್ಟು ಓದ್ದೇ ತೀರ್ಮಾನ ಮಾಡೋಕ್ಕೆ ಹೋಗಬಾರ್ದು. ಅಷ್ಟು ಏನೂ ಓದ್ದೇ ತೀರ್ಮಾನ ಮಾಡೋ ಅಭ್ಯಾಸ ಇರೋದರಿಂದ ಪದೀತಾಗ್ಬಿಡುತ್ತೆ. ಯತ್ರ ಕ್ವಚ ಪುತ್ರಸ್ಯ ತತ್ ಪಿತುರ್, ಅದೀಗೆಲ್ಲ ವೇದವಾಕ್ಯ ಕೋಟ್ ಮಾಡ್ತಾರೆ. ಇಷ್ಟು ಬರೀ ಯುಕ್ತಿ ಅಲ್ಲ, ಇದು ವೇದವಾಕ್ಯನೇ ಹೀಗಿದೆ. ಏನಂತ ಇದೆ? ಯತ್ರ ಕ್ವಚ ಪುತ್ರಸ್ಯ ತತ್ ಪಿತುರ್ ಯತ್ರ ವಾ ಪಿತುಃ ತದ್ವಾ ಪುತ್ರಸ್ಯ ಇತ್ಯೇತದುಕ್ತಂ ಭವತಿ ಇತ್ಯಾದಿ ಶ್ರುತೇಶ್ಚ. ತಂದೆದು ಮಗಂದು ಅಂಥೇಳಿ, ಮಗನ ತಂದೆದು ಅಂಥೇಳಿ ಹೇಳ್ತಕ್ಕಂಥ ವ್ಯವಹಾರ ಇದೆ.
ಅದು ವ್ಯಾಲಿಡ್, ಅದು ಯಾರು ಅಬ್ಜೆಕ್ಷನಬಲ್ ಅಲ್ಲ, ಅದು ಗೊತ್ತಾಯ್ತಾ. ಇತ್ಯಾದಿ ಶ್ರುತೇಶ್ಚ ಬಹುವಾಚನಾಂ ಶಬ್ದಾನಾಂ ಲಿಂಗ ಪ್ರಕರಣಾದಿಭಿಃ ಪ್ರವೃತ್ತಿ ಹೇತೋಶ್ಚಾಧಿಕ್ಯಾತ್ ನಿರ್ಣಯೇರ್ಥ. ಇದಿಷ್ಟು ಕೂಡ ಬ್ರಹ್ಮಸೂತ್ರ ಭಾಷೆಗೆ ಸೇರೋ ವಿಚಾರಗಳು. ಇಷ್ಟು ಕೂಡ ಬಹುವಾಚನಾಂ ಶಬ್ದಾನಾಂ, ಲಿಂಗ ಒಂದೇ ಶಬ್ದ ಇದೆ, ಅನೇಕರನ್ನು ಹೇಳುತ್ತದೆ ಅರ್ಥ. ಆ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಏನು ಮಾಡಬೇಕಾಗ ಲಿಂಗ ಪ್ರಕರಣಾದಿಭಿಃ, ಆ ಲಿಂಗ ಲಕ್ಷಣ ನೋಡಬೇಕು, ಪ್ರಕರಣ ಅರ್ಥ ಮಾಡ್ಕೋಬೇಕು, ಅವ್ರು ಯಾರು ಅಂತ ತಿಳ್ಕೊಬೇಕು ಅಷ್ಟೇ ಹೊರತು ಏನು ಮಾಡಿಕೊಡ್ದು ಒಂದು ಕಡೆ ಎಲ್ಲೋ ಹೇಳಿದ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಾರದು. ಇದನ್ನೆಲ್ಲ ಹೇಳಿ ಅದು ಉಪಕರ್ಮಾದಿ ಲಿಂಗಗಳು ಅಂತ ಹೇಳ್ತಾರಲ್ಲ, ಅದೆಲ್ಲ ಉಪಯೋಗಿಸ್ಬೇಕು. ಲಿಂಗ ಶಬ್ದಕ್ಕೆ ಅದರ್ಥ. ಪ್ರಕರಣ ಅಂದ್ರೇನು, ಸಂದರ್ಭ ನೋಡ್ಬೇಕು, ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅಂತೇಳಿ. ಹೇಳಿಲ್ಲ ಊಟಕ್ಕೆ ಕೂತ ಸೈಂಧವನ್ನ ತೊಗೊಂಡು ಬಾ ಅಂತ ಹೇಳಿದರೆ ಕುದುರೆ ತಂದ ಹೆಸರು ಪಜಿತ ಆಗುತ್ತೆ. ಉಪ್ಪು ತೊಗೊಂಬ ಅಂತ ಪ್ರಕರಣ. ಸೈಂಧವ ಅಂದರೆ ಉಪ್ಪು ಅಂತ ಅರ್ಥ ಇದೆ, ಕುದುರೆ ಅಂತಲೂ ಅರ್ಥ ಇದೆ. ಆದರೆ ಇದು ಅರ್ಜುನ ಸೈಂಧವನು ಕೊಂದ ಅಂತ ಹೇಳಿದರೆ ಉಪ್ಪು ತಿಂದ ಅಂತಲೂ ಏನು ಅರ್ಥ ಹೇಳಬಾರ್ದು. ಯಾಕೆ ಅದು ಪ್ರಕರಣದಲ್ಲಿ ಸಜ್ಜನ ವ್ಯಕ್ತಿ ಸೈಂಧವ ವ್ಯಕ್ತಿ ನಡೆದಿತ್ತು, ಇದು ಪ್ರಕರಣ ಗೊತ್ತಿರಬೇಕು. ವಾದ ವಿವಾದ ಪ್ರತಿಜ್ಞೆ ಮಾಡಿದ್ದ ಕೊಂದ. ಸೊ ಸೈಂಧವ 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 ಮೂರು ಅರ್ಥದಲ್ಲಿ ಪ್ರಕರಣ ನೋಡಿದಾಗ ಊಟಕ್ಕೆ ಕೂತ ಸೈಂಧವ ಅಂದರೆ ಬೇರೆ. ಆಫೀಸ್ ಒಳ್ಳೆ ಕುದುರೆ ತೊಗೊಂಡು ಅದು ಉಪ್ಪು ತಂದಿಟ್ಬಿಟ್ರೆ ಸೈಂಧವನ ತೊಗೊಂಡು ಉಪ್ಪಿನ ಬಂಡ್ಲಿಟ್ಟು ಹತ್ತಂದು ಅಲ್ಲ, ಅದಕ್ಕೆ ಪ್ರಕರಣ ಜ್ಞಾನ ಬೇಕು ಅಂತ ಕರೀತಾರೆ. ಹಾಂ, ಉಪ್ಪಿನ ರಾಶಿ ಕೊಟ್ಬಿಡೋದು ಹೇಳಿದ್ದೆ, ಉಪ್ಪು ತಿಂದು ಬಾ ಅಂತೇಳಿ. ಬಹುವಾಚನಾಂ ಶಬ್ದ, ಬಹುವಾಚನಾಂ ಅಂದ್ರೇನು, ಬಹು ವಿಷಯ ವಾಚನ, ಅನೇಕ ಅರ್ಥ ಹೇಳ್ತಕ್ಕಂಥ ಪದಗಳಿಗೆ ಸಂದರ್ಭ ನೋಡ್ಕೊಂಡು ಅರ್ಥ ಹೇಳಬೇಕು. ಪ್ರವೃತ್ತಿ ಹೇತೋಶ್ಚ ಆಧಿಕ್ಯಾತ್ ನಿರ್ಣಯೋ ಅರ್ಥೇಶು ಗಮ್ಯತೆ. ಪ್ರವೃತ್ತಿ ಹೇತು, ಬಡವನ್ ತೋರಿಸ್ತಾ ಭಾರಿ ಶ್ರೀಮಂತ ಅಂದರೆ, ಶ್ರೀಮಂತ ಶಬ್ದಕ್ಕೆ ಪ್ರವೃತ್ತಿ ಹೇತು ಏನು, ಧನ ಇರಬೇಕು ಅವನಲ್ಲಿ. ಇವನು ಭಯಂಕರ ಬಡವ, ಆ ಪ್ರವೃತ್ತಿ ಹೇತು ಇವನು ಶ್ರೀಮಂತ ಅಲ್ಲ. ಯಾಕೆಂದರೆ ಪ್ರವೃತ್ತಿ ಹೇತು ಇಲ್ಲ ಅಲ್ಲಿ, ಗೊತ್ತಾಯ್ತಾ, ಹೋಯ್ತಲ್ಲಿ. ಹೇತೋ ಆಧಿಕ್ಯ, ಅಲ್ಲೂ ಪ್ರವೃತ್ತಿ ಹೇತು ಇದೆ. ಕೋಟ್ಯಾಧೀಶ ಲಕ್ಷಾಧೀಶ, ಲಕ್ಷಾಧೀಶನ ಪ್ರವೃತ್ತಿ ಹೇತು ಲಕ್ಷ ಇದ್ದಿದ್ದಕ್ಕೆ, ಕೋಟ್ಯಾಧೀಶನ ಪ್ರವೃತ್ತಿ ಹೇತು ಕೋಟಿ ಇದ್ದಿದ್ದಕ್ಕೆ. ಸೊ ಯಾರು ದೊಡ್ಡವರೀಗ ಅಷ್ಟೇ. ಯಾಕೆ ಪ್ರವೃತ್ತಿ ಹೇತು, ಪ್ರವೃತ್ತಿ ಅದು ಎಲ್ಲ ದೇವ್ರನ್ನ ಹೇಳುತ್ತೆ ಅಂತ ಯಾಕೆ ಹೇಳಬೇಕು ಅಂದರೆ, ಬಲ ದೇವ್ರ ಬಲಿ, ಜ್ಞಾನ ಆನಂದ, ಏನು ತೊಗೊಂಡ್ರು ದೇವ್ರನ್ನ ಹೇಳು. ಪ್ರವೃತ್ತಿ ಹೇತು ದೇವರಲ್ಲಿ ಎಷ್ಟಿದೆ ಅಂತ ಕೇಳಿದರೆ ಆ ಶಬ್ದಗಳು ಹೇಳೋಕ್ಕೆ ಬರೋದಿಲ್ಲ, ಅಷ್ಟು ಜಾಸ್ತಿ ಇದೆ. ಆಗ ದೇವರನ್ನೇ ಹೇಳಬೇಕು. ಇಷ್ಟೆಲ್ಲ ಗೊತ್ತಾದರೆ ಒಂದು ಶಬ್ದಶಾಸ್ತ್ರದ ಬಗ್ಗೆ, ಲಿಂಗ್ವಿಸ್ಟಿಕ್ಸ್ ಬಗ್ಗೆ ಕೊಟ್ಟ ವಿಶೇಷ ವಿವರಣೆಗಳಿವೆಲ್ಲ. ಅದಕ್ಕೆ ನಿರ್ಣಯೋ ಅರ್ಥೇಶು ಗಮ್ಯತೆ ಇತಿ ಶಬ್ದ ನಿರ್ಣಯೇ. ಲಿಂಗಾದಿ ಸಾಮ್ಯಮ್ಯತ್ರ ಸ್ಯಾತ್ ಪ್ರಯೋಗಾಧಿಕ್ಯಮೇವತು ನಿರ್ಣಾಯಕಂ ಭವೇತ್ ತತ್ರ ತೇನ ಸ್ಯಾತ್ ಶುಭೋಶ್ರುತಃ ಇತಿ ಬ್ರಹ್ಮತರ್ಕೆ. ಕೊನೆಯೇ ಒಂದು ಮಾತು ಹೇಳಿದರು, ಲಿಂಗಾದಿ ಸಾಮ್ಯಂ ಯತ್ರ ಸ್ಯಾತ್ ಪ್ರಯೋಗಾಧಿಕ್ಯಮೇವ ಚ. ಲಿಂಗಾದಿ ಸಾಮ್ಯ ಬಂತು, ಆದರೆ ಇಬ್ಬರಲ್ಲೂ ಸಮ ಕಾಣಿಸ್ತಿದೆ ಲಕ್ಷಣಗಳೆಲ್ಲ. ಅದು ಒಂದು ವ್ಯತ್ಯಾಸ, ಪ್ರಯೋಗ ಆಧಿಕ್ಯ ಮುಚ್ಚತೆ, ರೂಢಿ ದೊಡ್ಡದಾಯ್ತಾಗ ಅದನ್ನ ಒಪ್ಕೋಬೇಕಾಗ. ಯಾಕೆ ರೂಢಿ ವ್ಯವಹಾರ ಅಲ್ಲಿದೆ, ನಡೆದಿರೋದು ಹಾಗೆ ನಡೆದಿದೆ. ಶ್ರೀಮಂತ ಅಂತ ಯಾರನ್ನು ಶ್ರೀಮಂತ, ಬರೀ ಶ್ರೀಮಂತ ಅಂದರೆ ಸಾಕ್ಷಾತ್ ನಾರಾಯಣ ಶ್ರೀಮಾನ್ ಅಲ್ಲಿ ಹೋಯ್ತು. ಇವರೆಲ್ಲ ಸರ್ವಶ್ರೀ ಹಾಕಿ ಭಯಂಕರ ಬಡವ ಶ್ರೀಮಾನ್ ಅಂತ ಹಾಕಿದರು, ಅದು ಬೇರೆ ಅರ್ಥದೊಳಗೆ. ಆದರೆ ಶ್ರೀ ಶಬ್ದ ಸಂಪತ್ತನ್ನು ಹೇಳಿದೆ, ಸಂಪತ್ತಿನ ಅಭಿಮಾನಿ ದೇವತೆಯೇ ಪತ್ನಿಯಾಗಿರಬೇಕಾದ್ರೆ ಮುಖ್ಯಾರ್ಥ ಏನು ಹೇಳಿ ಶ್ರೀಮಾನ್. ಅದಕ್ಕೆ ವಿಶ್ವಶಾಸ್ತ್ರಗಳು ಏನಂತ ಬಂತು, ಶ್ರೀಮಾನ್ ಅಂತ ಬಂದುಬಿಡ್ತು. ಶ್ರೀಮಾನ್ ಅಂದರೆ ಉಳಿದವ್ರು ಯಾರು ಈ ಅರ್ಥದ ಶ್ರೀಮಾನ್ ಅಲ್ವೇ ಅಲ್ಲ. ಸಂಪತ್ತಿರ್ಬೋದು, ಅಷ್ಟು ಸಂಪತ್ತಿನ ಅಭಿಮಾನಿ ದೇವತೆ ಪತ್ನಿಯಾಗಿ ಬಿಡೋನು ಒಬ್ಬನೇ ಒಬ್ಬ, ಯಾರದು ನಾರಾಯಣ ಒಬ್ಬನೇ. ನಿರ್ಣಾಯಕಂ ಭವೇತ್ ತತ್ರ, ಇವೆಲ್ಲ ನಿರ್ಣಯ ಮಾಡೋದು ಶಾಸ್ತ್ರನ್ಯಾಯಗಳು. ಮೀಮಾಂಸಾ ನ್ಯಾಯ ಅಂತ ಕೇಳ್ತಾರೆ, ಮೀಮಾಂಸಾ ಶಾಸ್ತ್ರನ್ಯಾಯ. ಇದು ಬ್ರಹ್ಮಸೂತ್ರ ಶಾಸ್ತ್ರನ್ಯಾಯಗಳು, ಇವೆಲ್ಲ ಅಪ್ಲೈ ಮಾಡಬೇಕು. ಅಭಿಮಾನಿ ದೇವತೆಗಳು ಹೇಳೋದಲ್ಲ, ಏನದು ಅಭಿಮಾನಿ ನಯನ್ಯಾಯ ಅಂದರೆ ವೇದವ್ಯಾಸರ ನ್ಯಾಯ, ಅದು ಜೈಮಿನಿ ನ್ಯಾಯ ಅಲ್ಲ. ನಿರ್ಣಾಯಕಂ ಭವೇತ್ ತತ್ರ ತೇನ ಸ್ಯಾತ್ ಸುಬಹುಶ್ರುತಃ ಇತಿ ಬ್ರಹ್ಮತರ್ಕೆ. ಅದಕ್ಕೇನು ಮಾಡಬೇಕು ಅಂದರೆ, ಶಾಸ್ತ್ರ ಓದಬೇಕಾದ್ರೆ ಭಾರಿಷ್ಟು ಕೇಳಿರಬೇಕು ಅಂತ ಹೇಳ್ತಾರೆ. ಸುಬಹುಶ್ರುತಃ, ಎಷ್ಟೆಷ್ಟು ಕೇಳ್ತೇವೋ ಅಷ್ಟಷ್ಟು ಏನಾಗುತ್ತೆ ನಮಗೆ ಜ್ಞಾನ ಪರ್ಫೆಕ್ಟ್ ಆಗ್ತಾ ಹೋಗುತ್ತೆ. ಆದ್ದರಿಂದ ನಮಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಏನು ಮಾಡಬಾರ್ದು, ಕೇಳೋದನ್ನ ಅಭ್ಯಾಸ ಬಿಡುಕೊಡೋದು. ಅದಕ್ಕೆ ನಾವು ಓದಲಿ ಅನ್ನಲಿಲ್ಲ, ಯಾಕೆ ಶ್ರುತಿಗಳು ಓದಕ್ಕೆ ಬರೋದಿಲ್ಲ, ಅವನು ಕೇಳೇ ಬರಬೇಕಾದ್ರಿಂದ ಸುಬಹುಶ್ರುತ. ಉಳಿದ್ರಂತ ಕೇಳಿದ್ರು ಕೂಡ ಅರ್ಥ ಆಗಬೇಕಾದ್ರೆ ಕೇಳಬೇಕಾದ್ರಿಂದ ಸುಬಹುಶ್ರುತ. ಆದಷ್ಟು ಬಹುಶ್ರುತರಾಗ್ತದೆ. ಶ್ರುತ, ಬಹುಶ್ರುತ, ಸುಶ್ರುತ. ನಾವು ಅಶ್ರುತ ಫಸ್ಟು, ಅಲ್ಲಿ ಶುರುವ ಬಹು ಅಶ್ರುತ, ಸರ್ವಥಾ ಅಶ್ರುತ, ಕಿವಿನೂ ಇಲ್ಲ, ಅಷ್ಟು ಅಶ್ರುತ. ಹಾಗಾಗಬಾರ್ದು. ಅದಕ್ಕೆ ಆಚಾರ್ಯರು ಶ್ರುತಿ ಹೇಳ್ಬೇಕಾದ್ರೆ ಶ್ರುತಿ ವಿಪ್ರತಿಪನ್ನಾತೆ ಇದೇ ಯದಾಸ್ತಾಶ್ಚತೆ ನಿಶ್ಚಲ, ಈ ಗೀತೆಯಲ್ಲೇ ಬಂತು. ಅಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ರು, ವಿಮಲೇ ಶ್ರುತಿ ಶಾಣ ನಿಶಾತತಮೈಹಿ. ಕೇಳಿ ಕೇಳಿ ಬುದ್ಧಿ ಏನಾಗ್ತಾ ಹೋಗುತ್ತೆ, ಶಾಣ ಶಬ್ದಕ್ಕೆ ಹರಿತ, ಸಾಣೆ ಹಿಡಿಯೋದು, ಬುದ್ಧಿ ಸಾಣೆ ಹಿಡಿಯೋದು. ಶಾಸ್ತ್ರಾಧ್ಯಯನ ಮಾಡೋದು ಅಂದರೆ ಏನದು, ಶಾಸ್ತ್ರ ಬುದ್ಧಿಗೆ ಸಾಣೆ ಹಿಡಿಯೋದು ಅಂತ. ಆ ಬುದ್ಧಿ ಎಷ್ಟು ಶಾರ್ಪ್ ಆಗಬೇಕು ಗೊತ್ತಾ,
ದೇವರನ್ನು ಕಾಣಷ್ಟಾಗಬೇಕು. ಅದಕ್ಕೆ ಹೇಳಬೇಕಾದ್ರೆ ದೃಶ್ಯತೆ ತ್ವಗ್ರೇಯ ಬುದ್ಧಿಯ ಸೂಕ್ಷ್ಮಯ ಸೂಕ್ಷ್ಮದರ್ಶಿನಿ. ಶಾರ್ಪ್ ಮೋಸ್ಟ್ ಶಾರ್ಪನ್ನಾದಾಗ ಏನಾಗುತ್ತದ, ಆಗ ದೇವರು ಕಾಣಿಸ್ತಾರೆ, ಇದ್ರ ಕಾಣಿಸೋದಿಲ್ಲ. ಈ ಸೂಜಿಯೊಳಗೆ ದಾರ ತೋರಿಸ್ಬೇಕಾದ್ರೆ ಕಣ್ಣು ಹೇಗಿರಬೇಕು, ತುಂಬ ಸೂಕ್ಷ್ಮವಾಗಿರ್ಬೇಕು. ಎಲ್ಲೋ ಕೈಗೆ ಹಾಕ್ಕೊಂಡ್ಬಿಡ್ತಾನೆ, ಏನೋ ಮಾಡ್ತಾನೆ. ನಿರ್ಣಾಯಕಂ ಭವೇತ್ ತತ್ರ ತೇನ ಸ್ಯಾತ್ ಶುಭಶ್ರುತ ಐತಿ ಬ್ರಹ್ಮತರ್ಕೆ. ಯಾವುದು ಮುಗೀತೀಗ? ಇದು ಶ್ರೀಮದ್ ನಿನ್ನೆ ಭಾಷ್ಯ ಮುಗಿದಿತ್ತು, ಈ ತಾತ್ಪರ್ಯನೂ ಮುಗಿತು. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಬರುತ್ತದೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯೇ ತೃತೀಯೋ ಅಧ್ಯಾಯ. ಆಚಾರ್ಯ ಈ ರೀತಿ ಇಂಥ ವಿಷಯನ ಎಲ್ಲೋ ಹೇಳಿಬಿಡ್ತಾರೆ. ಪ್ರಸಂಗ ಒಂದು ಹೇಳಬೇಕಾದ ಕಡೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಳಿದ್ರೆ ತಾವು ಬೇಕಾದ್ರೆ ಹೇಳಿಬಿಡ್ತಾರೆ. ಯಾಕೆ ಅಮೂಲ್ಯ ವಿಚಾರಗಳಾದ್ದರಿಂದ ಅದು ಓದಿದ್ರೆ ಮಾತ್ರ ಗೊತ್ತಾಗುತ್ತೆ. ಸರ್ ಹೋಗ್ನವ್ರು ಒಂದನ್ನು ಮಿಸ್ ಮಾಡಿಕೊಂಡ್ರು ಕೂಡ ದೊಡ್ಡ ವಿಷಯ ಮಿಸ್ ಆಗೋಗ್ಬಿಡ. ಅದಕ್ಕೆ ನಾವು ಯಾವುದನ್ನು ಕೂಡ ಓದಿಲ್ಲ ಅಂತ ಆಗಬಾರ್ದು. ಓದಿಲ್ಲ ಅದು ಅಷ್ಟು ನಮಗೆ ಏನದು ಲೋಪನೇ, ಮೈನಸ್ ಪಾಯಿಂಟೇ ಅದು. ಒಂದು ಗ್ರಂಥ ಓದಿಲ್ಲ ಅಂದರೂ ಮೈನಸ್ ಪಾಯಿಂಟೇ. ಎಲ್ಲ ಗ್ರಂಥ ಓದ್ದೆ ಹೋದರೆ ಭಾರಿ ಮೈನಸ್ ಪಾಯಿಂಟ್. ಮುಖ್ಯ ಗ್ರಂಥಗಳು ಓದ್ದೆ ಹೋದರೂ ಇನ್ನೂ ಅದು ಹುಷಾರಾಗಿರ್ಬೇಕು. ನೀವು ಯಾವುದಾದ್ರು ಉಪ್ಪಿಗೆ ಚಲಿ ಯಾಕಂತ ಕೇಳೋದಿಲ್ಲ ಯಾರು. ಆಚಾರ ಉಪ್ಪು ಬರದೇ ಇಲ್ಲ, ಎಲ್ಲ ಸ್ವೀಟೇ ಆದ್ದರಿಂದ ಉಪ್ಪು ಬರದಿಲ್ಲ. ಸ್ವೀಟ್ ಚಲಿ ಯಾಕೆ ಚಲಿಯಿಂದ ಕೇಳ್ತಾರೆ, ಕಾರಣ ಇರಬೇಕಾದ್ರೆ. ಇದಕ್ಕೆಲ್ಲ ಕೇಳೋದಿಲ್ಲ, ಚಟ್ನಿ ಗಿಟ್ನಿಗೆಲ್ಲ ಕೇಳೋದಿಲ್ಲ. ಆದರೆ ಆಚಾರ ಹಾಗಲ್ಲ, ಎಲ್ಲರೂ ಸ್ವೀಟ್ ಎದ್ದು ಟೈಪೇ ಆದ್ದರಿಂದ ಯಾವ ಗ್ರಂಥ ಓದಿದ್ರೂ ದೊಡ್ಡ ದೋಷನೇ.